ಆತ್ಮೀಯ ಗುರುಬಂಧುಗಳೇ, ರಾಜಾರಾಮರು ಮತ್ತೆ ಮಹಾಸ್ವಾಮಿಗಳ ನಡುವೆ ಒಂದು ಮಾತುಕತೆ ಬರುತ್ತೆ. ಮಹಾಸ್ವಾಮಿಗಳು ರಾಜಾರಾಮರಿಗೆ ಹೇಳ್ತಾರೆ, ರಾಜಾರಾಮ, ನಾನು ಬಡ ಬ್ರಾಹ್ಮಣನಾಗಿರ್ಬಹುದು, ಆದ್ರೆ ನಾನು ಹೇಳೋ ಮಾತೆಲ್ಲವೂ ಸತ್ಯವೇ ಆಗಿದೆ. ನೀನು ನಾನು ಹೇಳಿದಂತೆ ನಡೆಯುತ್ತಾ ಹೋದದ್ದೇ ಆದಲ್ಲಿ ನಿನಗೂ ಕಲ್ಯಾಣವಾಗುತ್ತದೆ, ಆದ್ರಿಂದ ನನಗೂ ಸಂತೋಷವಾಗುತ್ತೆ. ಆದ್ರೆ ಯಾವತ್ತು ನೀನು ನನ್ನ ಮಾತನ್ನ ಉಲ್ಲಂಘಿಸುವಿಯೋ ಅವತ್ತೇ ನಿನ್ನ ಸಂಬಂಧ ಮುಗಿದಂತೆ ಎಂಬುದಾಗಿ. ಅಂದ್ರೆ ದೇವ ಮತ್ತೆ ಭಕ್ತರ ನಡುವಿನ ಸಂಬಂಧ ಅತ್ಯಂತ ಸರಳವೂ ಹೌದು, ಕಠಿಣವೂ ಹೌದು. ಹಾಗಾಗಿ ಭಕ್ತಿ ಅಂತಕ್ಕದ್ದೇನಿದೆ ಅದು ಮೇಲ್ನೋಟಕ್ಕೆ ಸರಳವಾಗಿ ಕಂಡ್ರೂ ಕೂಡ ನಮ್ಮ ಪ್ರಾಪಂಚಿಕವಾದ ಜೀವನದಲ್ಲಿ ನಾವು ಪರಮಾತ್ಮನನ್ನ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ತಂದ್ಕೊಂಡಿದ್ದೇವೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿದಾಗ ನಮಗೆ ಬಹಳ ಒಂದ್ ರೀತಿ ಅಸಹ್ಯ ಅನ್ಸುತ್ತೆ. ನಮ್ಮ ಬಗ್ಗೆ ನಮಗೆ ನಾಚಿಕೆ ಆಗತ್ತೆ. ಯಾಕೆಂದ್ರೆ ಅಭಂಗ ಸತ್ಸಂಗದಲ್ಲಿ ಗುರುಗಳು ಅನೇಕ ಮಹನೀಯರು ಆ ನಾಮದ ಬಗ್ಗೆ ಎಷ್ಟೆಲ್ಲ ಕೊಂಡಾಡಿದ್ರು ಕೂಡ ನಮಗೆ ಏನಾದ್ರೂ ಕಷ್ಟ ಕಾರ್ಪಣ್ಯ ಬಂದಾಗ ನಮ್ಮ ಮನಸ್ಸು ಲೌಕಿಕದ ಕಡೆಗೆ ವಾಲತ್ತೆ. ನಮಗೆ ಯಾರಿಂದ ಸಹಾಯ ಆಗ್ಬೋದು ಎಂಬುದಾಗಿ ತಕ್ಷಣಕ್ಕೆ ನಮಗೆ ಮಹಾಸ್ವಾಮಿ ನೆನಪಾಗೋದೇ ಇಲ್ಲ. ಯಾಕೆ ಅಂದ್ರೆ ಮಾಯೆ ಅಂತಕ್ಕದ್ದು ಅಷ್ಟೊಂದು ಪ್ರಬಲವಾಗಿದೆ. ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಅರಿಷಡ್ ವರ್ಗಗಳು ಇದ್ದೇ ಇದೆ. ನಾವು ಹುಟ್ಟಿದಾಗಿಂದ ನಿಧಿ ನಿಧಿ ಯಾಕ ಬಂದಾತ್ ಬಾ. ವ್ಯಾಖ್ಯಾನದಲ್ಲಿ ಈ ಸಂತಾನವನ್ನ ಬಯಸಿ ಮಹಾಸ್ವಾಮಿಗಳ ಸೇವೆಯನ್ನ ಮಾಡಿದ್ದು ನಾವು ನೋಡ್ತೇವೆ. ಜಯದೇವ ಮತ್ತೆ ಲೀಲೆ, ಆ ಜಯದೇವನ ಆಖ್ಯಾನದಲ್ಲೂ ಕೂಡ ಆ ಬರೋಡ ಪ್ರಾಂತ್ಯದಿಂದ ಜಯದೇವನ ತಂದೆ ತಾಯಿಗಳು ಬಂದು ಸ್ವಾಮಿಯ ನಿರಂತರ ಸೇವೆಯನ್ನ ಮಾಡಿ ಜಯದೇವನನ್ನ ಪಡ್ಕೊಂಡ್ರು. ಹಾಗೆಯೇ ಈ ರಾಮಪ್ಪ ನಾಯಕನ ತಂದೆ ತಾಯಿಗಳು ಕೂಡ ಮುರುಗೋಡಿಗೆ ಬಂದು ಮೇಲಿಂದ ಮೇಲೆ ಮಹಾಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದ್ರು. ಹೀಗೆ ಅವರ ನಿರಂತರವಾದ ಒಂದು ಸೇವೆಯಿಂದಾಗಿ ಮಹಾಸ್ವಾಮಿ ಅವರ ಮೇಲೆ ಒಂದು ಕೃಪೆಯನ್ನು ಮಾಡ್ತಾರೆ. ಇದರಿಂದಾಗಿ ಆ ದಂಪತಿಗಳಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ಆ ರಾಮಪ್ಪ ನಾಯಕ ಹುಡ್ತಾನೆ. ಆ ವೇಳೆಗಾಗಲೇ ರಾಮಪ್ಪನ ತಂದೆಗೆ 50 ವರ್ಷ, ರಾಮಪ್ಪನ ತಾಯಿಗೆ 45 ವರ್ಷವಾಗಿತ್ತು. ಹಾಗಾಗಿ ಆ ಒಂದು ಇಳಿ ವಯಸ್ಸಿನಲ್ಲಿ ಹುಟ್ಟಿದ್ದಾನೆ. ಕೌಟುಂಬಿಕ ದೃಷ್ಟಿಯಿಂದಲೂ ಕೂಡ ರಾಮಪ್ಪನ ತಂದೆ ತಾಯಿಗಳು ವ್ಯವಹಾರ ಚತುರರಾಗಿದ್ದರಿಂದ ಅವರು ತಕ್ಕ ಮಟ್ಟಿನ ಶ್ರೀಮಂತರೇ ಆಗಿದ್ರು. ಆ ಊರಿನಲ್ಲಿ ಈ ರಾಮಪ್ಪ ಒಂದು 5-6 ವರ್ಷ ಆಗ್ತಿದ್ದಂತೆ ಅವನಿಗೆ ಶಾಲೆಗೆ ಕಳಿಸೋದಕ್ಕೆ ಮುಂದಾದ್ರು. ಅದೇ ಊರಿನಲ್ಲಿ ಕುಲಕರ್ಣಿಯ ಮನೆತನದ ಒಬ್ಬ ಮಗು ಇದ್ದ, ರಾಮಪ್ಪ ನಾಯಕನ ವಯಸ್ಸೆ. ಅವನ ಹೆಸರು ಹನುಮಂತಪ್ಪ ಎಂಬುದಾಗಿ. ಅವನು ಕೂಡ ಅದೇ ಶಾಲೆಗೆ ಹೋಗ್ತಾ ಇದ್ದ. ಮೊದ್ಲೆಲ್ಲ ಊರಿಗೆ ಒಂದು ಶಾಲೆ ಇರೋದೇ ದೊಡ್ಡ ಮಾತು. ಹಾಗಾಗಿ ಅವರಿಬ್ರು ಕೂಡ ಒಂದೇ ಶಾಲೆಗೆ ಹೋಗ್ತಾ ಇದ್ರು. ಆದ್ರೆ ಅವರಿಬ್ಬರ ಒಂದು ಸ್ವಭಾವ ತದ್ವಿರುದ್ಧವಾಗಿತ್ತು. ಈ ರಾಮಪ್ಪ ಮನೆಯಲ್ಲಿ ತಂದೆ ತಾಯಿಗಳು ಚಿದಂಬರನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಿದ್ರಿಂದ ಅವನಿಗೂ ಕೂಡ ಬಾಲ್ಯದಿಂದಲೇ ಚಿದಂಬರನ ನಾಮಸ್ಮರಣೆಯನ್ನ ಕೇಳುವಂತಹ ಭಾಗ್ಯ ಅಂತಕ್ಕಂಥದ್ದು. ಯಾರ ಮನೆಯಲ್ಲಿ ತಂದೆ ತಾಯಿಗಳು ಗುರು ಹಿರಿಯರು ಮನೆಯಲ್ಲಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡ್ತಿರ್ತಾರೋ ಸಹಜವಾಗಿ ಆ ಒಂದು ನಾಮಸ್ಮರಣೆಯನ್ನ ಕೇಳುವ ಭಾಗ್ಯ ಮಕ್ಕಳಿಗೆ ಬರುತ್ತೆ. ಅವರು ಕೂಡ ಚಿದಂಬರ ನಾಮಸ್ಮರಣೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಾಗಿದೆ, ರಾಮಪ್ಪ ತಂದೆ ತಾಯಿಗಳು ಚಿದಂಬರ ಮಹಾಸ್ವಾಮಿಯ ಪರಮ ಭಕ್ತರಾಗಿದ್ರು.
ರಾಮಪ್ಪನನ್ನು ಕೂಡ ವರ್ಷದಲ್ಲಿ ಒಂದೆರಡು ಬಾರಿ ಮುರುಗೋಡಿ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಈ ಮುರುಗೋಡಿಗೆ ಹೋಗ್ಬೇಕು ಅಂದ್ರೆ ರಾಮಪ್ಪನಿಗೆ ಎಲ್ಲಿಲ್ಲದ ಸಂತೋಷ. ಹಾಗಾಗಿ ಬಾಲ್ಯದಿಂದಲೇ ರಾಮಪ್ಪನಿಗೆ ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾದ ಭಕ್ತಿ ಗೌರವ ಬೆಳೆಯುತ್ತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಚಿದಂಬರನ ಹೊರತಾಗಿ ಅನ್ಯ ದೇವರಿಲ್ಲ ಅನ್ನುವ ಮಟ್ಟಿಗೆ ಅವನ ಮನಸ್ಸಿನಲ್ಲಿ ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ಅತ್ಯಂತ ವಿಶ್ವಾಸವಾಗಿ ಅವನ ಮನಸ್ಸಿನಲ್ಲಿ ನೆಲೆಯೂರಿತು. ಆದ್ರೆ ಈ ಹನುಮಪ್ಪ ಅಥವಾ ಹನುಮಂತ ನಾಯಕನ ಒಂದು ಸ್ವಭಾವ ಇದಕ್ಕೆ ತದ್ವಿರುದ್ಧವಾಗಿತ್ತು. ಅವನಿಗೆ ಈ ಒಂದು ಶಿಕ್ಷಣ ಅಂತಕ್ಕದಷ್ಟಿರ್ಲಿಲ್ಲ, ಇಷ್ಟವಾಗಿರ್ಲಿಲ್ಲ. ಅವನಿಗೆ ಆದಷ್ಟು ಬೇಗ ದೊಡ್ಡವನಾಗಿ ತನ್ನ ತಂದೆ ಏನು ಕುಲಕರ್ಣಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅದನ್ನ ನಾನ್ ತಗೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಅವನದ್ದು. ಇಲ್ಲಿ ರಾಮಪ್ಪ ಏನಾದ್ರೂ ತಂದೆ ತಾಯಿಗಳು ಏನಾದ್ರೂ ಆಹಾರವನ್ನ ಕೊಟ್ರೆ ಅದನ್ನೆಲ್ಲ ಆ ಶಾಲೆಯಲ್ಲಿರುವಂತಹ ಮಕ್ಕಳಿಗೆಲ್ಲ ತಾನು ಹಂಚಿ ತಾನು ಕೂಡ ಸ್ವಲ್ಪ ತಿಂತಾ ಇದ್ದ. ಆದ್ರೆ ಹನುಮಂತ ನಾಯಕನಿಗೆ ರಾಮಪ್ಪ ನಾಯಕನನ್ನ ಹೇಗಾದ್ರೂ ಮಾಡಿ ತಾನು ಹಿಂದೆ ಹಾಕಬೇಕು ಅಂದ್ರೂ ಕೂಡ ಆ ಬಾಲ್ಯದಲ್ಲಿ ಸಾಧ್ಯವಾಗಲಿಲ್ಲ. ಮಿಗಿಲಾಗಿ ರಾಮಪ್ಪ ಓದಿನಲ್ಲಿ ಮುಂದಿದ್ದ, ಹನುಮಂತ ನಾಯಕ ಹಿಂದೆ ಇದ್ದ. ಹೀಗಾಗಿ ಬಾಲ್ಯದಲ್ಲಿ ಹನುಮಂತರಾಯನಿಗೆ ರಾಮಪ್ಪನ ಮೇಲೆ ಸಿಟ್ಟು ಬಂತು. ನನ್ನ ಮುಂದೆ ಈ ರಾಮಪ್ಪನದ್ದೇನು ಮಹಾ ಅನ್ನುವಷ್ಟು ಮಟ್ಟಿಗೆ ಅವನಿಗೆ ಬಾಲ್ಯದಲ್ಲಿಯೇ ಆ ರಾಮಪ್ಪನ ಬಗ್ಗೆ ಅವನಿಗೆ ಅಗಾಧವಾದ ಸಿಟ್ಟು ಬೆಳೀತಾ ಹೋಯ್ತು. ಆದ್ರೆ ಇದ್ಯಾವುದು ಕೂಡ ರಾಮಪ್ಪ ನಾಯಕನಿಗೆ ಇದ್ಯಾವುದು ಕೂಡ ಗೊತ್ತಿಲ್ಲ. ಹೀಗೆ ಬಾಲ್ಯ ಅಂತಕ್ಕದ್ದು ಕಳೆಯಿತು. ಇಲ್ಲಿ ಅವರ ತಂದೆ ಏನಿದ್ರು ರಾಮಪ್ಪ ನಾಯಕನ ತಂದೆ, ಆತ ವ್ಯವಹಾರಸ್ಥನಾಗಿದ್ದ. ಅವನಿಗೆ ಈಗಾಗಲೇ ವಯಸ್ಸಾಗಿದ್ರಿಂದ ಒಬ್ಬ ಪಾಲುಗಾರನನ್ನ ಅವನು ತಗೊಂಡಿದ್ದ ತನ್ನ ವ್ಯವಹಾರದಲ್ಲಿ. ಆತ ಸಂಪೂರ್ಣ ಮೋಸ ಮಾಡಿಬಿಟ್ಟ ರಾಮಪ್ಪ ನಾಯಕನ ತಂದೆಗೆ. ಇದರಿಂದಾಗಿ ಅವರಿಗೆ ಬಡತನ ಅನುಭವಿಸುವ ಪ್ರಸಂಗ ಬಂತು. ರಾಮಪ್ಪ ನಾಯಕನ ತಂದೆಗೆ ಇದು ಗೊತ್ತಾಗ್ಬೇಕಾದ್ರೆ ಅವನ ಅಂಗಡಿಯೆಲ್ಲವೂ ಕೂಡ ದಿವಾಳಿ ಬಂದು ಹೋಯ್ತು. ಮನೆ ಅಂತಕ್ಕದ್ದು ಬಡತನ ಗಂಟು ಬಿತ್ತು. ಈ ಸಂದರ್ಭದಲ್ಲಿ ರಾಮಪ್ಪ ನಾಯಕನಿಗಿನ್ನ 15-16 ವರ್ಷ. ಅವನ ತಂದೆಗೆ, ರಾಮಪ್ಪನ ತಂದೆಗೆ ಈ ಒಂದು ಆಘಾತ ತಡ್ಕೊಳಕ್ಕಾಗ್ಲಿಲ್ಲ. ಅವನು ಒಂದ್ ರೀತಿ ಮೂಲೆ ಗುಂಪಾಗೋಗ್ಬಿಟ್ಟ. ಇಡೀ ಒಂದು ಕುಟುಂಬವನ್ನ ನಡೆಸುವಂತಹ ಜವಾಬ್ದಾರಿ 15-16 ವರ್ಷದ ರಾಮಪ್ಪ ನಾಯಕನ ಮೇಲೆ ಬಿತ್ತು. ಮನೆಯಲ್ಲಿ ಸಂಪೂರ್ಣ ಬಡತನ. ರಾಮಪ್ಪ ಇಲ್ಲಿವರೆಗೂ ಬಡತನವನ್ನ ನೋಡಿ ಗೊತ್ತಿಲ್ಲ. ಆದ್ರೂ ಕೂಡ ಆತ ಆ ಊರಿನಲ್ಲಿದ್ದಂತಹ ಶೆಟ್ಟಿ ಸಾಹುಕಾರ ಹತ್ರ ಹೋಗಿ ಒಂದಿಷ್ಟು ಲೆಕ್ಕಪತ್ರವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಏನ್ ದುಡ್ಡು ಕೊಡ್ತಾ ಇದ್ರು ಅದರಲ್ಲೇ ಅವರ ಒಂದು ಕುಟುಂಬ ಅಂತಕ್ಕದ್ದು ಸಾಗ್ತಾ ಇದೆ. ಆದ್ರೆ ನೋಡಿ, ಒಮ್ಮೊಮ್ಮೆ ನಮಗೆ ಕಷ್ಟ ಅಂತಕ್ಕದ್ದು ಯಾವ ರೀತಿ ಬರುತ್ತೆ ಅಂದ್ರೆ ಚೇತರಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಬಂದ್ಬಿಡತ್ತೆ. ರಾಮಪ್ಪ ನಾಯಕನ ಕುಟುಂಬಕ್ಕೂ ಹಾಗೆ ಆಯ್ತು. ಅಲ್ಲಿ ಏನಾಯ್ತು, ರಾಮಪ್ಪನಿಗೆ ಜ್ವರ ಅಂತಕ್ಕದ್ದು ಬಂತು. ತಂದೆ ತಾಯಿಗಳಿಗೆ ಅಶಕ್ತರು. ರಾಮಪ್ಪನೇ ಹೆಂಗೋ ಅದರಿಂದ ಔಷಧಿಯನ್ನ ತಗೊಂಡು ಪಾರಾದ. ಆದ್ರೆ ಜಡ್ಡು ಮಾತ್ರ ಬೆಳೀತಾ ಹೋಯ್ತು. ಮುಂದೆ ಆತನಿಗೆ ಬಲಭಾಗ ಸಂಪೂರ್ಣವಾಗಿ ಶಕ್ತಿಹೀನವಾಗೋಯ್ತು. ಬಲಭಾಗ ಅವನಿಗೆ ಸ್ವಾಧೀನ ಇಲ್ಲದಂತಾಯ್ತು. ಆತನ ಒಂದು ಮುಖದ ಒಂದು ಭಾಗ ಸ್ವಟ್ಟವಾಗಿ ಹೋಯ್ತು. ಮಾತು ಅಂತಕ್ಕದ್ದು ನಿಂತು ಹೋಯ್ತು. ಹೀಗಾಗಿ ಅವನು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬಂತು. ನಾವ್ ಯಾರಾದ್ರೂ ಆಗಿದ್ರೆ ಚಿದಂಬರನಿಗೆ ಮನಸಾ ಶಾಪ ಹಾಕ್ತಿದ್ವಿ. ನೀ ಇಷ್ಟು ವರ್ಷ ನಾನು ನಿನ್ನ ನಾಮಸ್ಮರಣೆ ಮಾಡಿದೆ, ನೀ ನನಗೇನು ಮಾಡಿದೆ, ನನ್ನ ಕುಟುಂಬವನ್ನೆಲ್ಲ ಈ ರೀತಿ ಮಾಡಿದೆ ಅಂತ ಹೇಳಿ ನಾವು ಮಹಾಸ್ವಾಮಿಗೆ ಹಿಡಿ ಶಾಪ ಹಾಕ್ತಾ ಇದ್ವಿ. ಆದ್ರೆ ಆ ರಾಮಪ್ಪ ನಾಯಕ ಆ ಸಂದರ್ಭದಲ್ಲೂ ಕೂಡ ಚಿದಂಬರನನ್ನ ಬೆಳಿಗ್ಗೆ ಹೇಳ್ತಿದ್ದಾಗೆ ಚಿದಂಬರ ನಾಮಸ್ಮರಣೆ ಮಾಡಿ ಆತ ಒಂದು ಜೋಳಿಗೆಯಲ್ಲಿ ಹಿಡ್ಕೊಂಡು ಊರಿನಲ್ಲಿ ಭಿಕ್ಷೆ ಹೋಗುವ ಸಂದರ್ಭ ಬಂತು. ಒಂದಾನೊಂದು ಕಾಲದಲ್ಲಿ ವ್ಯವಹಾರಸ್ಥರಾಗಿ ಶ್ರೀಮಂತರಾಗಿದ್ದ ಆ ಒಂದು ಕುಟುಂಬ ಅದೇ ಊರಿನಲ್ಲಿ ಆತ ಭಿಕ್ಷೆಯನ್ನ ಬೇಡುವಂತಹ ಸ್ಥಿತಿಗೆ ಬರಂತು. ಹೀಗಾಗಿ ಅವನಿಗೆ ಬೇರೆ ಗತ್ಯಂತರ ಉಳಿಲಿಲ್ಲ. ರಾಮಪ್ಪ ನಾಯಕ ಆ ಒಂದು ಜೋಳಿಗೆಯನ್ನ ಹಾಕೊಂಡು ಒಂದು ಕೈಯಲ್ಲಿ ಕೋಲನ್ನ ಊರ್ಕೊಂಡು ಕುಂಟುತ್ತಾ ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆನ ಬೇಡೋದಕ್ಕೆ ಪ್ರಾರಂಭ ಮಾಡ್ದ. ಅವನನ್ನ ನೋಡಿ ಕರ್ಣಿಕರ ಪಡೆದೇ ಇರುವಂತಹ ಜನರೇ ಇಲ್ಲ. ಅವರೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಒಂದಿಷ್ಟು ಧಾನ್ಯವನ್ನ ಕೊಡ್ತಾ ಇದ್ರು. ಹೇಗೋ ಅವನ ಒಂದು ಜೀವನ ಅಂತಕ್ಕದ್ದು ತೆವಳ್ಕೊಂಡು ಸಾಕ್ತಾ ಇದೆ. ಈ ರೀತಿ ಅವನು ಕುಂಟ್ಕೊಂಡು ಹೋಗ್ಬೇಕಾದ್ರೆ ಒಂದು ದಿನ ಆಕಸ್ಮಿಕವಾಗಿ ಆತ ಕುಂಟ್ಕೊಂಡು ಹೋಗೋದನ್ನ
ಆ ಬಾಲ್ಯದ ಗೆಳೆಯನಾಗಿದ್ದ ಹನುಮಂತರಾಯ ನೋಡಿದ್ದಾನೆ. ಆ ಗೆಳೆಯ ಇವಾಗ ಗೆಳೆಯನಾಗಿರಲ್ಲ, ಶತ್ರುವಾಗಿದ್ದ. ಅವನಿಗೆ ಬಹಳ ಸಂತೋಷವಾಗಿ ಹೋಯ್ತು ಆ ರಾಮಪ್ಪ ನಾಯಕ ಕುಂಟ್ಕೊಂಡು ಹೋಗೋದನ್ನ ನೋಡಿ. ಅವನು ಅಲ್ಲೇ ನಿಂತು ಹೇಳ್ದ, ಏನೋ ರಾಮ್ಯ, ಬಾಲ್ಯದಲ್ಲಿ ನನ್ನನ್ನ ಹಿಂದ್ ಹಾಕಿದ್ದೆ, ದೇವ್ರು ನಿನಗೆ ಒಳ್ಳೆ ಶಾಸ್ತಿ ಮಾಡಿದಾನೆ, ನಿನಗೆ ಇನ್ನೂ ಕಷ್ಟ ಬರ್ಲಿ ಅಂತ ಹೇಳಿ ಶಪಸಿ ಹೋದ. ಮಾರನೇ ದಿನದಿಂದ ಅವನೊಂದು ಯೋಚನೆ ಮಾಡ್ದ, ಏನಾದ್ರೂ ಮಾಡಿ ಈ ರಾಮಪ್ಪ ನಾಯಕನ ಜೀವನವನ್ನ ಮತ್ತಷ್ಟು ದುಃಖವನ್ನ ಉಂಟು ಮಾಡ್ಬೇಕು ಅಂದ್ಕೊಂಡು ಆತ ತನ್ನ ಇನ್ನೊಂದಿಷ್ಟು ಗೆಳೆಯರನ್ನ ಸೇರಿಸ್ಕೊಂಡು ಆ ರಾಮಪ್ಪ ನಾಯಕ ಭಿಕ್ಷೆಗೆ ಹೊರಟ. ಅಂದ್ರೆ ಅವನ ಮೇಲೆ ನಾಯಿಯನ್ನ ಚೂಬಿಡುವಂಥದ್ದು, ರಾಮಪ್ಪ ನಾಯಕನ ಪಾರ್ಟನ್ನ ತಾನು ಮಾಡಿ ಅವನೇನ್ ಕುಂಟ್ಕೊಂಡು ಹೋಗ್ತಾನೆ ಆ ರೀತಿ ತಾನು ಮಾಡುವಂಥದ್ದು, ಜನರೆಲ್ಲರೂ ನಗೋದನ್ನ ನೋಡಿ ಅವನು ಕೇಕೆ ಹೊಡೆಯುತ್ತಾ ಇದ್ದ. ಹೀಗೆ ಆ ಹನುಮಂತರಾಯನಿಗೆ ಬೇರೆ ಸಮಯ ಅಂತಕ್ಕದ್ದೇ ಇಲ್ಲ. ರಾಮಪ್ಪ ನಾಯಕನಿಗೆ ಅವಮರ್ಯಾದೆ ಮಾಡೋದ್ರಲ್ಲೇ ಆತನ ಸಮಯವನ್ನ ಕಳೆಯೋದಕ್ಕೆ ಮುಂದಾದ. ಅವನಿಗೆ ಬಹಳ ದುಃಖವಾಗಿ ಹೋಯ್ತು ರಾಮಪ್ಪ ನಾಯಕನಿಗೆ. ಅವನು ಚಿದಂಬರ ಸ್ವಾಮಿಗೆ ಮನೋಮಯ ಪ್ರಾರ್ಥನೆ ಮಾಡಿಕೊಂಡ, ಸ್ವಾಮಿ, ಬಡತನದ ಬೇಗೆಯನ್ನು ನಾನು ಹೇಗೋ ಸಹಿಸಬಲ್ಲೆ, ಆದರೆ ಈ ಹನುಮಂತರಾಯನ ಉಪಟಳವನ್ನ ನನಗೆ ಸಹಿಸಕ್ಕಾಗ್ತಾ ಇಲ್ಲ. ಸ್ವಾಮಿ, ದಯಮಾಡಿ ನೀನೇ ನನಗೆ ದಾರಿಯನ್ನ ತೋರಿಸ್ಬೇಕು ಅಂತ. ಕೊನೆಗೆ ಈತ ಒಂದು ದಿನ ರಾಮಪ್ಪ ನಾಯಕ ಹೋಗ್ತಾ ಇದ್ದಾನೆ. ಈ ಹನುಮಂತರಾಯ ತಾನೇನು ನಾಯಿಗಳನ್ನ ಸಾಕಿದ್ದ ಆ ರಾಮಪ್ಪ ನಾಯಕನ ಮೇಲೆ ಚೂಬಿಟ್ಟಿದ್ದಾನೆ. ಅವು ನಿಮಿಷಾರ್ಧದಲ್ಲಿ ಬಂದು ಆತನ ಜೋಳಿಗೆಯನ್ನ ಜಿಗಿದಾಡ್ತಾ ಇದ್ದಾವೆ. ಆ ರಾಮಪ್ಪನಿಗೆ ಬಹಳ ಕಷ್ಟವಾಯ್ತು. ಆತ ಆ ನಿಸ್ಸಹಾಯಕನಾದ ಆ ಜೋಳಿಗೆಯನ್ನ ಕೆಳಗೆ ಬೀಳಿಸಿ ಅಲ್ಲಿದ್ದಂತಹ ಆಹಾರವನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿತು. ಇದನ್ನ ನೋಡಿ ಹನುಮಂತರಾಯ ಕೇಕೆ ಹೊಡೆಯುತ್ತಾ ಇದ್ದಾನೆ. ಆದ್ರೆ ಅಲ್ಲಿದ್ದಂತಹ ಜನ ಮಾತ್ರ ಅವನಿಗೆ ಒಂದೆರಡು ಮಾತಂದ್ರು. ನೋಡಿ, ನೀವು ದೊಡ್ಡವರಾಗಿದ್ದೀರಿ, ಆ ರಾಮಪ್ಪ ನಾಯಕನ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ? ಇದು ಸರಿಯಲ್ಲ ಕುಲಕರ್ಣಿಗಳೇ ಎಂಬುದಾಗಿ ಒಂದಿಷ್ಟು ಜನ ಅಂದ್ರು. ಇದರಿಂದ ಅವನಿಗೆ ಸಿಟ್ಟು ಬಂತೆ ಹೊರತು ತಾನು ಮಾಡಿದ ತಪ್ಪು ಅನ್ನುವಂತಹ ಒಂದು ಪ್ರಜ್ಞೆ ಅವನನ್ನ ಕಾಡ್ಲೇ ಇಲ್ಲ. ನೋಡಿ, ಯಾವಾಗ ಮನುಷ್ಯನಲ್ಲಿ ಅಧಿಕಾರ, ಸಂಪತ್ತು, ಯೌವನ ಅಂತಕ್ಕದ್ದಿರತ್ತೆ, ಆಗ ಇದೆಲ್ಲವೂ ಕೂಡ ನನ್ನಿಂದ ಆದದ್ದು, ನಾನೇ ಮಾಡ್ಕೊಂಡಿದ್ದೇನೆ ಅನ್ನುವಂತ ಅಹಂಭಾವದಲ್ಲಿ ಇರ್ತಾನೆ. ಅವನಿಗೆ ಯಾರಾದ್ರೂ ಬುದ್ಧಿವಾದ ಹೇಳಕ್ ಹೋದ್ರೆ, ಯಾರು ಬುದ್ಧಿವಾದ ಹೇಳ್ತಾರೋ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಅವ್ರ ಸ್ಥಿತಿ ಹೇಗಿದೆಯಪ್ಪ ಅಂದ್ರೆ, ಈ ಹೆಂಡ ಕುಡದಂತಹ ಮನುಷ್ಯ ಚರಂಡಿಯಲ್ಲಿ ಬಿದ್ದು ಆನಂದದಲ್ಲಿರೋ ಹಾಗೆ ಅವರು ವಿಷಯ ಸುಖದಲ್ಲಿ ಓಲಾಡುತ್ತಾ ಇರುತ್ತಾರೆ. ಯಾರಾದ್ರೂ ಅವರಿಗೆ ನೀನ್ ಚರಂಡಿಯಲ್ಲಿ ಬಿದ್ದಿದ್ದೀಯಾ ಕಣಯ್ಯ, ಕುಡ್ಕೊಂಡಿದ್ದೀಯಾ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಹಾಗೆಯೇ ನಮ್ಮ ಹನುಮಂತರಾಯನಿಗೆ ಆ ವಿಷಯ ಸುಖದಲ್ಲಿದ್ದಾನೆ. ತಾನು ಚಿದಂಬರ ಭಕ್ತನಿಗೆ ಅವಮಾನ ಮಾಡ್ತಾ ಇದ್ದೆ ಅನ್ನುವಂತಹ ಪ್ರಜ್ಞೆ ಏನೂ ಇಲ್ಲ. ಹಾಗಾಗಿ ಅವತ್ತು ರಾಮಪ್ಪ ನಾಯಕನಿಗೆ ಬಹಳ ದುಃಖವಾಯ್ತು. ಅವತ್ತು ಈ ಸಮಯವನ್ನ ಸಾಧಿಸಿಕೊಂಡು ಹನುಮಂತರಾಯ ಇಲ್ಲದೆ ಇರುವಂತಹ ಸಮಯವನ್ನ ನೋಡ್ಕೊಂಡು ಆತ ಹನುಮಂತರಾಯನ ತಾಯಿ ಹತ್ರ ಬರ್ತಾನೆ. ಆತ ಆ ಹನುಮಂತರಾಯನ ತಾಯಿಗೆ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ, ತಾಯಿ, ನಾನು ನಿನ್ನ ಮಗನಿಗೆ ಏನ್ ಮಾಡಿದನೋ ಗೊತ್ತಿಲ್ಲ, ಆದ್ರೆ ಆತ ನನಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ನನಗೆ ಹೊರಗಡೆ ಭಿಕ್ಷೆಗೆ ಹೋಗಕ್ಕೆ ಭಯವಾಗುತ್ತಾ ಇದೆ. ಆದ್ರಿಂದ ದಯಮಾಡಿ ನಿಮ್ಮ ಮಗನಿಗೆ ಸ್ವಲ್ಪ ನನ್ನ ಬಗ್ಗೆ ಮೃದುವಾಗಿ ನಡೆಯೋದಕ್ಕೆ ಹೇಳಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ತನ್ನ ಮಗ ತನ್ನ ಮಾತು ಕೇಳೋದಿಲ್ಲ ಅನ್ನೋದು ಆ ಮುದುಕಿಗೆ ಗೊತ್ತಿದ್ರು ಕೂಡ ಅದನ್ನ ತೋರಗೊಡದೆ ಆಯ್ತು ಅಂತ ಹೇಳಿ ಆ ರಾಮಪ್ಪ ನಾಯಕನ ಕಳಿಸ್ತಾರೆ. ಹೊರಗೆ ಹೋದಂತಹ ಹನುಮಂತರಾಯ ಬಂದಿದ್ದಾನೆ. ಆ ಹನುಮಂತರಾಯನ ತಾಯಿ ಹೇಳ್ತಾ ಇದ್ದಾಳೆ, ಏನೋ ಹನುಮಂತ, ಆ ರಾಮಪ್ಪ ನಿನ್ನ ಬಾಲ್ಯದ ಗೆಳೆಯ. ನೋಡು, ಕಷ್ಟದಲ್ಲಿದ್ದಾಗ ನಾವು ಯಾರು ಕಷ್ಟದಲ್ಲಿರ್ತಾರೋ ನಮ್ ಕೈಲಾದಂತಹ ಸೇವೆಯನ್ನ ಮಾಡಬೇಕು, ಸೇವೆಯನ್ನ ಅವರಿಗೆ ಸಲ್ಲಿಸ್ಬೇಕು. ಅವನು ನಾನು ಬಾಲ್ಯದಿಂದ ನೋಡಿದ್ದೇನೆ, ಒಳ್ಳೆಯ ಹುಡುಗ. ಏನೋ ವಿಧಿಯ ವಿಪರ್ಯಾಸದಿಂದ ಅವನಿಗೆ ಈ ಸ್ಥಿತಿ ಬಂದಿದೆ. ನೋಡು, ನಿನ್ನ ಕೈಲಾದ ಮಟ್ಟಿಗೆ ಅವನಿಗೆ ಸಹಾಯವನ್ನ ಮಾಡು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಈ ಮಾತನ್ನ ಕೇಳ್ತಿದ್ದಂತೆ ಆ ಹನುಮಂತರಾಯನಿಗೆ ಪಿತ್ತ ನೆತ್ತಿಗೇರಿದೆ. ತಾಯಿ ಅನ್ನುವಂತಹ ಒಂದು ಭಕ್ತಿ ಇರಲಿ, ಆಕೆಯನ್ನ ಮನ ಬಂದಂತೆ ನಿಂದಿಸುತ್ತಾ ಇದ್ದಾನೆ. ಹೆಂಗಸರ ಮಾತು ಮನೆಯಲ್ಲಿ ಮಾತ್ರ ಸೀಮಿತ, ನಾನು ಹೊರಗಡೆ ಹೇಗಿರಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಎಂಬುದಾಗಿ ಆಕೆಯ ಮನಸ್ಸಿಗೆ ನೋವಾಗುವಂತೆ ಬಹಳ ಕಠೋರವಾದ ಮಾತನ್ನ ಆಡುತ್ತಾನೆ.
ಇದರಿಂದಾಗಿ ಆ ಹನುಮಂತನ ತಾಯಿ ಇನ್ನು ಮಾತನಾಡದೆ ಸುಮ್ಮನಾಗ್ತಾಳೆ. ರಾಮಪ್ಪ ನಾಯಕನಿಗೆ ನಡೆದಂತ ವಿಚಾರವನ್ನೆಲ್ಲ ತಿಳಿಸ್ತಾಳೆ. ಕೊನೆಗೆ ಇದರಿಂದಾಗಿ ನಿಜವಾಗ್ಲೂ ಕೂಡ ರಾಮಪ್ಪ ನಾಯಕನಿಗೆ ಬಹಳ ಬೆಚ್ಚಿನಲ್ಲಿ ಬಿದ್ದಂತಾಯ್ತು. ದಿನಗಳಂತೆ ಹನುಮಂತರಾಯ ರಾಮಪ್ಪ ನಾಯಕನಿಗೆ ನಾನಾ ರೀತಿಯಲ್ಲಿ ತೊಂದರೆಯನ್ನ ಕಾಟವನ್ನ ಕೊಡ್ತಾ ಇದ್ದಾನೆ. ನಮ್ಮ ರಾಮಪ್ಪ ನಾಯಕನಿಗೆ ಜೀವನವೇ ಸಾಕಾಗಿ ಹೋಯ್ತು. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಮಹಾಸ್ವಾಮಿಗಳಿದ್ದಲ್ಲಿಗೆ ನಾನು ಯಾಕೆ ಹೋಗಿ ಬರಬಾರ್ದು ಎಂಬುದಾಗಿ. ಇಲ್ಲಿವರೆಗೂ ನಿರಂತರವಾಗಿ ಸ್ವಾಮಿಯನ್ನ ಬೇಡ್ಕೊಂಡಿದ್ದಾನೆ, ನನ್ನನ್ನು ಹೇಗಾದ್ರೂ ಮಾಡಿ ಈ ಒಂದು ಕಷ್ಟದಿಂದ ಪಾರ್ ಮಾಡು. ಆ ಹನುಮಂತರಾಯನ ಉಪಟಳವನ್ನ ನಾನು ಸಹಿಸಲಾರೆ. ಎಲ್ಲಾ ರೀತಿಯಿಂದಲೂ ಸ್ವಾಮಿಯನ್ನ ಬೇಡ್ಕೊಂಡಿದ್ದಾನೆ. ಅದರಿಂದ ಏನೂ ಪ್ರಯೋಜನವಾಗಿಲ್ಲ. ತಂದೆ ತಾಯಿಗಳು ಹಸ್ದಿರ್ತಾರೆ. ಹಾಗಾಗಿ ಇವನಿಗಲ್ದೇ ಇದ್ರು ಕೂಡ ತಂದೆ ತಾಯಿಗಳಿಗೋಸ್ಕರನಾದ್ರೂ ಅವನು ಭಿಕ್ಷೆಗೆ ಹೋಗ್ಬೇಕಾಗಿತ್ತು. ಭಿಕ್ಷೆ ಹೊರಟ ಅಂದ್ರೆ ಅಲ್ಲಿ ಹನುಮಂತರಾಯ ಇವನಿಗೋಸ್ಕರ ದಾರಿ ಕಾಯ್ತಾ ಇರ್ತಿದ್ದ. ಹೀಗಾಗಿ ಅವನಿಗೆ ಭಿಕ್ಷೆ ಹೋಗೋದು ಅಂದ್ರೆ ಜೀವನವೇ ಸಾಕಾಗಿ ಹೋಯ್ತು. ಕೊನೆಗೆ ಅವನನ್ನ ತನ್ನ ತಂದೆ ತಾಯಿಗೆ ಹೇಳ್ತಾ ಇದ್ದಾನೆ, ನಾನು ಮಹಾಸ್ವಾಮಿಗಳಿದ್ದಲ್ಲಿಗೆ ಹೋಗಿ ಬರ್ತೇನೆ ಎಂಬುದಾಗಿ. ಆ ತಂದೆ ತಾಯಿಗಳಿಗೆ ಮೊದ್ಲೇ ವಯಸ್ಸಾಗಿತ್ತು, ಈಗ ಮತ್ತಷ್ಟು ವಯಸ್ಸಾಗಿ ಹೋಗಿದೆ. ಅವ್ರು ಹೇಳ್ತಾ ಇದ್ದಾರೆ, ನೋಡು ರಾಮಪ್ಪ, ನೀನ್ ಇದೆಯಾ ಅಂತ ಹೇಳಿ ನಾವು ಬದುಕಿದ್ದೇವೆ, ನಮ್ಮನ್ನ ಯಾರು ನೋಡ್ಕೊಳೋರು? ನೀನು ಏನೋ ಹೊರಟು ಹೋಗ್ಬಿಟ್ರೆ ನಮ್ಮನ್ನ ಇಲ್ಲಿ ಯಾರು ನೋಡ್ಕೊಳೋರು? ಇನ್ನೂ ಒಂದು ಮಾತು, ಮಹಾಸ್ವಾಮಿ ಈಗ ಕುಂದಗೋಳದಲ್ಲಿದ್ದಾನೆ, ಹಾಗಂತ ಇಲ್ಲಿ ಶಹಾಪುರದಲ್ಲಿಲ್ಲ ಅಂತ ಹೇಳಕ್ ಸಾಧ್ಯವಾ? ಸ್ವಾಮಿ ಎಲ್ಲಾ ಕಡೆಗೂ ಇದ್ದಾನೆ. ನಿನ್ನಲ್ಲಿ ನಿಜವಾಗ್ಲೂ ಭಕ್ತಿ ಇದ್ದದ್ದೇ ಆದಲ್ಲಿ ಆ ಮಹಾಸ್ವಾಮಿಯನ್ನ ನೀನ್ ಇಲ್ಲೇ ಕಾಣಬಹುದು. ಮಹಾಸ್ವಾಮಿ ಸರ್ವಂತರ್ಯಾಮಿ ಆಗಿದ್ದಾನೆ ಎಂಬುದಾಗಿ ತಂದೆ ತಾಯಿಗಳು ಆ ರಾಮಪ್ಪನಿಗೆ ಹೇಳ್ತಾ ಇದ್ದಾರೆ. ರಾಮಪ್ಪನಿಗೆ ತಂದೆ ತಾಯಿಗಳ ಮಾತು ಸತ್ಯ ಅಂತ ಅನ್ನಿಸ್ತಾ ಇದೆ. ಹೌದು, ಈಗ ಶಹಾಪುರದಲ್ಲಿ ಮಹಾಸ್ವಾಮಿ ಇಲ್ಲ, ಆತ ಸದ್ಯ ಕುಂದಗೋಳದಲ್ಲಿದ್ದಾನೆ. ಹಾಗಂತ ಶಹಾಪುರದಲ್ಲಿ ಇಲ್ಲಿ ನೋಡಕ್ಕೆ ಅವನು ಸಿಗ್ತಾ ಇಲ್ಲ. ಶಹಾಪುರದಲ್ಲಿ ಮಹಾಸ್ವಾಮಿ ಕಂಡೆ ಕಾಣ್ತಾ ಇಲ್ಲ. ಅವನೀಗ ಕುಂದಗೋಳದಲ್ಲಿ ಮಾತ್ರ ಇದ್ದಾನೆ. ಹಾಗಂದ್ ಮಾತ್ರಕ್ಕೆ ಮಹಾಸ್ವಾಮಿ ಶಹಾಪುರದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮಹಾಸ್ವಾಮಿ ಸರ್ವಂತರ್ಯಾಮಿ ಆಗಿದ್ದಾನೆ. ಆದ್ರೆ ಮಹಾಸ್ವಾಮಿಯನ್ನ ನಾನು ಎಷ್ಟೇ ಬೇಡ್ಕೊಂಡ್ರು ಏನೂ ಪ್ರಯೋಜನವಾಗ್ತಾ ಇಲ್ಲಲ್ಲ, ಏನ್ ಮಾಡ್ಲಿ ಎಂಬುದಾಗಿ ಆತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾನೆ. ಮಹಾಸ್ವಾಮಿಗಳು ಕುಂದಗೋಳದಲ್ಲಿದ್ದಾರೆ, ಆದ್ರೆ ಅಲ್ಲಿ ಹೋಗೋಣ ಅಂದ್ರೆ ತಂದೆ ತಾಯಿಗಳು ಅಡ್ಡಿ ಮಾಡಿದ್ದಾರೆ. ಮಿಗಿಲಾಗ ಅವ್ರು ನನಗೆ ಒಂದು ಮಾತನ್ನು ಹೇಳಿದ್ದಾರೆ, ನಿನ್ನಲ್ಲಿ ನಿಜವಾಗ್ಲೂ ಭಕ್ತಿ ಇದ್ದದ್ದೇ ಆದಲ್ಲಿ ಆ ಕುಂದಗೋಳದಲ್ಲಿರುವಂತಹ ಮಹಾಸ್ವಾಮಿ ಶಹಾಪುರದಲ್ಲೂ ಆತ ನಿನಗೆ ಕಾಣಬಹುದು. ನಿನ್ನಲ್ಲಿ ದೃಢವಾದ ಭಕ್ತಿ ಇದ್ದಿದ್ದೆ ಅದರಲ್ಲಿ ಮಹಾಸ್ವಾಮಿ ಸರ್ವಂತರ್ಯಾಮಿ, ಆತ ನಿನಗೆ ಇಲ್ಲೇ ದರ್ಶನ ಕೊಡ್ತಾನೆ ಎಂಬುದಾಗಿ ಹೇಳುತ್ತಾರೆ. ಅವ್ರ ಮಾತಲ್ಲೂ ಸತ್ಯವಿದೆ ಎಂಬುದಾಗಿ ಆತ ಮಹಾಸ್ವಾಮಿಗೆ ಅಂತ ಹೇಳಿ ತನ್ನ ಮನೆಯಲ್ಲಿ ಒಂದು ಜಾಗವನ್ನ ಮಾಡ್ತಾನೆ. ಒಂದು ಮನೆಯನ್ನ ಇಟ್ಟು ಪ್ರತಿದಿನ ತಾಸು ಗಟ್ಟಲೆ ಅಲ್ಲಿ ಕೂತು ಏಕ ಮನಸ್ಸಿನಿಂದ ಚಿದಂಬರ ನಾಮಸ್ಮರಣೆಯನ್ನು ಮಾಡಲು ಮುಂದಾಗ್ತಾನೆ. ಅವನಿಗೆ ಎಷ್ಟರ ಮಟ್ಟಿಗೆ ಆ ಸ್ಥಳದಲ್ಲಿ ಕೂತ ಅಂದ್ರೆ ಅವನಿಗೆ ಬಾಹ್ಯ ಪ್ರಪಂಚದ ಅರಿವು ಅಂತಕ್ಕದ್ದೇ ಬರ್ತಿರ್ಲಿಲ್ಲ. ನೋಡಿ, ನಮಗೆ ಬಡತನದಂತಹ ಅಥವಾ ಕಷ್ಟದಂತಹ ಒಂದು ಸಂದರ್ಭ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸತ್ತೆ. ಆದ್ರಿಂದಲೇ ಕುಂತಿ ಮಾತೆ ಶ್ರೀಕೃಷ್ಣನಿಗೆ ಬೇಡ್ಕೊಳ್ಳುವಂಥದ್ದು, ನನಗೆ ಮೇಲಿಂದ ಮೇಲೆ ಕಷ್ಟ ಬರ್ಲಿ ಕೃಷ್ಣ, ನಮಗೆ ಕಷ್ಟ ಬಂದಾಗ ನಾನು ನಿನ್ನನ್ನು ನೆನೆಸ್ತೇನೆ, ನನಗೆ ಸುಖ ಬಂದ್ರೆ ನಿನ್ನನ್ನು ನೆನಪೇ ಬರೋದಿಲ್ಲ ಎಂಬುದಾಗಿ. ಇಲ್ಲಿ ಆ ರಾಮಪ್ಪ ನಾಯಕನಿಗೆ ಮೇಲಿಂದ ಮೇಲೆ ಕಷ್ಟ ಅಂತಕ್ಕದ್ದು ಬರ್ತಾ ಇದೆ. ಜೀವನದಲ್ಲಿ ಒಂದೇ ಒಂದು ಆಶಾ ಕಿರಣವೂ ಕೂಡ ಅವನಲ್ಲಿ ಕಾಣುತ್ತಾ ಇಲ್ಲ. ಹಾಗಾಗಿ ಅವನ ಮನಸ್ಸು ಎಲ್ಲವನ್ನ ಬಿಟ್ಟು ಚಿದಂಬರನ ನಾಮಸ್ಮರಣೆಯಲ್ಲಿ ನಿಂತಿದೆ. ಹಗಲು ರಾತ್ರಿ ಅನ್ನದೇ ಆತ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಹೊರಗೆ ಹೋಗ್ಬೇಕು, ಭಿಕ್ಷೆಗೆ ಹೋಗ್ಬೇಕು ಅಂದ್ರೆ ಜೀವನಕ್ಕೆ ಸಾಕಾಗಿ ಹೋಗಿದೆ. ಆದ್ರೂ ಅನಿವಾರ್ಯತೆ, ತನಗಲ್ಲದೆ ಇದ್ರು ಕೂಡ ತಂದೆ ತಾಯಿಗಳಿಗೋಸ್ಕರನಾದ್ರೂ ಆತ ಭಿಕ್ಷೆಗೆ ಹೋಗ್ತಾ ಇದ್ದಾನೆ. ಆತನಿಗೆ ನಿದ್ರೆಯ ಹತ್ತದಂತಾಗಿದೆ. ಹಗಲು ರಾತ್ರಿ ತನಗೆ ಚಿದಂಬರ ಹೇಗೆ ಸಿಕ್ಕಾನು ಅನ್ನುವಂತಹ ಒಂದು ಹುಚ್ಚು ಅಂತಕ್ಕದ್ದು ಹಿಡಿದಿದೆ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹುಚ್ಚು ಹಿಡಿಬೇಕು. ಮಹಾಸ್ವಾಮಿ ನೋಡದೆ ನಾನು ಊಟ ಮಾಡಬಾರದು, ನಿದ್ದೆ ಮಾಡಬಾರದು ಅನ್ನುವಂತಹ ಹುಚ್ಚು ರಾಮಪ್ಪ ನಾಯಕನಿಗೆ ಹೇಗೆ ಬಂದಿತ್ತೋ ಅದನ್ನೆಲ್ಲರಿಗೂ ನಮಗೆ ಬರ್ಬೇಕಾಗಿದೆ. ಆದ್ರೆ ನಮಗದು ಬರೋದಿಲ್ಲ. ಅದೇ ನಮ್ಮ ದೌರ್ಭಾಗ್ಯ. ರಾಮಪ್ಪನಿಗೆ ಈಗ ಜೀವನದಲ್ಲಿ ನೆಮ್ಮದಿ ಅಂತಕ್ಕದ್ದು ಕಳ್ಕೊಂಡಿದ್ದಾನೆ, ತಾಳ್ಮೆ ಅಂತಕ್ಕದ್ದು ಕಳ್ಕೊಂಡಿದ್ದಾನೆ. ತಾನು ಇಷ್ಟು ಕರೆದರೂ ಕೂಡ ಮಹಾಸ್ವಾಮಿ ನನ್ನ ಮಾತಿಗೆ ಹೋಗೊಡುತ್ತಾ ಇಲ್ಲಲ್ಲ ಅನ್ನುವ ಹತಾಶೆಗೆ ಅವನು ಬಂದಿದ್ದಾನೆ.
ಆ ಸಂದರ್ಭದಲ್ಲಿ ಚಾತುರ್ಮಾಸ ಅಂತಕ್ಕದ್ದು ಪ್ರಾರಂಭವಾಗಿದೆ. ಮಳೆ ಅಂತಕ್ಕದ್ದು ಬರೋದ್ರಿಂದ ಆ ಆಷಾಢ ಮಾಸದಲ್ಲಿ ಏನು ಸನ್ಯಾಸಿಗಳು ಸಾಧು ಸಂತರು ಆ ಒಂದು ಚಾತುರ್ಮಾಸದಲ್ಲಿ ಎಲ್ಲೂ ಹೋಗದೆ ಎಲ್ಲಾದ್ರೂ ಒಂದು ಕಡೆ ನಿಲ್ಲುತ್ತಾರೆ. ಆ ಸಂದರ್ಭದಲ್ಲಿ ತಾವು ಪರಮಾತ್ಮನಿಂದ ಗಳಿಸಿಕೊಂಡಂತಹ ಒಂದು ವಿಚಾರವನ್ನ ಅವರು ಆ ಸಮಾಜಕ್ಕೆ ನೀಡುತ್ತಾರೆ. ಅಂದಿನ ಆ ಒಂದು ವರ್ಷದ ಚಾತುರ್ಮಾಸಕ್ಕೆ ಒಬ್ಬ ಸನ್ಯಾಸಿಗಳ ಆಗಮನ ಅಂತಕ್ಕದ್ದಾಗಿದೆ. ಅವರು ಎಲ್ಲರಿಗೂ ಕೂಡ ಪೂಜನೀಯವಾಗಿದ್ದರು. ಪ್ರತಿದಿನವೂ ಕೂಡ ಅವರು ಪ್ರವಚನವನ್ನ ಸಂಧ್ಯಾ ಕಾಲದಲ್ಲಿ ಹೇಳುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಈ ನಮ್ಮ ರಾಮಪ್ಪ ನಾಯಕನು ಕೂಡ ತಪ್ಪದೇ ಹೋಗುತ್ತಾ ಇದ್ದ. ಅಂದಿನ ಆ ಸತ್ಪುರುಷರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೋಡಿ, ನಿಮಗೆ ಆಧ್ಯಾತ್ಮಿಕದ ಬಗ್ಗೆ ಏನಾದ್ರೂ ಒಂದು ಸಂಶಯಗಳಿದ್ರೆ ನೀವು ಅದನ್ನ ಬಗೆಹರಿಸಿಕೊಳ್ಬಹುದು ಎಂಬುದಾಗಿ. ರಾಮಪ್ಪ ನಾಯಕ ಇದೇ ವಿಚಾರಕ್ಕೋಸ್ಕರ ಕಾಯುತ್ತಾ ಇದ್ದ. ಆತ ಅವತ್ತು ಆ ಸಾಧುಗಳ ಬಳಿಗೆ ಬಂದಿದ್ದಾನೆ. ಸಾಧುಗಳಿಗೆ ನಮಸ್ಕಾರವನ್ನ ಮಾಡುತ್ತಾ ಇದ್ದಾನೆ. ಆತನ ಒಂದು ವಿಚಾರವನ್ನೆಲ್ಲ ಅವರು ಕೇಳಿ ತಿಳ್ಕೊಂಡಿದ್ದಾರೆ. ಈತ ಜ್ಞಾನೋದಯಕ್ಕೆ ತಕ್ಕ ವ್ಯಕ್ತಿ ಎಂಬುದಾಗಿ ಆ ಸಾಧು ಸಂತರು ಯೋಚನೆ ಮಾಡಿದ್ದಾರೆ. ಅವರು ಒಂದೆರಡು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಆ ರಾಮಪ್ಪ ನಾಯಕನಲ್ಲಿದ್ದಂತಹ ಸಂಶಯವನ್ನ ಇಲ್ಲವಾಗಿಸಿದ್ದಾರೆ. ರಾಮಪ್ಪ ನಾಯಕ ಹೇಳುತ್ತಾ ಇದ್ದಾನೆ, ಸ್ವಾಮಿ, ನನಗೆ ಜೀವನದಲ್ಲಿ ಒಂದೇ ಒಂದು ಇಚ್ಛಾ ಇದೆ, ಮಹಾಸ್ವಾಮಿಯನ್ನ ಕಾಣಬೇಕು ಎಂಬುದಾಗಿ. ಆದ್ರೆ ನನ್ನ ತಂದೆ ತಾಯಿಗಳು ವೃದ್ಧರಾಗಿದ್ದಾರೆ. ಮೇಲಾಗಿ ನನಗೆ ಒಂದೇ ಕಾಲಲ್ಲಿ ಶಕ್ತಿ ಇರುವುದು, ಇನ್ನೊಂದು ಕಾಲು ನನಗೆ ಶಕ್ತಿ ಅಂತಕ್ಕದಿಲ್ಲ. ನಾನು ಕುಂಟುಕೊಂಡು ಅಷ್ಟು ದೂರ ಹೋಗ್ಬೇಕು. ಆದ್ರೆ ಇದಕ್ಕೆ ನಾನು ಕಷ್ಟಪಟ್ಟು ಹೋಗೋಣ ಅಂದ್ರೂ ಕೂಡ ನನ್ನ ತಂದೆ ತಾಯಿಗಳು ಬಿಡುತ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ನನಗೆ, ಕುಂದಗೋಳದಲ್ಲಿರುವಂತಹ ಮಹಾಸ್ವಾಮಿ ಶಹಾಪುರದಲ್ಲೂ ಇದ್ದಾನೆ, ಅದನ್ನ ನೀನು ಕಾಣಬೇಕು ಎಂಬುದಾಗಿ. ಆದ್ರೆ ಅವ್ರು ಹೇಳೋದೇನ ಸತ್ಯ, ಆದ್ರೆ ವಾಸ್ತವವಾಗಿ ವಿಚಾರ ಮಾಡಿದ್ರೆ ಶಹಾಪುರದಲ್ಲಿ ಮಹಾಸ್ವಾಮಿ ಇಲ್ಲ. ಆದ್ರೆ ಮಹಾಸ್ವಾಮಿ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ಅವನು ಸರ್ವಂತರ್ಯಾಮಿ. ಅಣರೇನು ತೃಣಕಾಷ್ಟದಲ್ಲೂ ಮಹಾಸ್ವಾಮಿ ಇದ್ದಾನೆ. ಆದ್ರೆ ಹೇಳದಷ್ಟು ಸುಲಭವಾಗಿ ಆತ ನನ್ನ ಕಾಣೋದಕ್ಕೆ ನನ್ನ ಕೈಯಲ್ಲಿ ಆಗುತ್ತಾ ಇಲ್ಲ. ನಾನು ಪರೋಪರಿ ಮಹಾಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ನನ್ನ ಪ್ರಾರ್ಥನೆಗೆ ಮಹಾಸ್ವಾಮಿ ಹೋಗ್ಬಿಡುತ್ತಾ ಇಲ್ಲ. ಏನು ಮಾಡಬೇಕು ಅನ್ನುವಂತಹ ಗೊಂದಲದಿದ್ದೇನೆ ಸ್ವಾಮಿ, ದಯಮಾಡಿ ನನ್ನ ಸಂಶಯವನ್ನ ನಿವಾರಿಸಿ ಎಂಬುದಾಗಿ ಆ ರಾಮಪ್ಪ ಕೇಳುತ್ತಾ ಇದ್ದಾನೆ. ಆಗ ಸಾಧುಗಳು ಹೇಳ್ತಾ ಇದ್ದಾರೆ, ರಾಮಪ್ಪ, ನೀನು ಚಿದಂಬರ ಮಹಾಸ್ವಾಮಿಯನ್ನ ನೋಡಿದ್ದೀಯಾ ಎಂಬುದಾಗಿ. ಅದಕ್ಕೆ ರಾಮಪ್ಪ ಹೇಳುತ್ತಾ ಇದ್ದಾನೆ, ಓಹೋ, ಬೇಕಾದಷ್ಟು ಸಲ ನೋಡಿದ್ದೇನೆ. ಸಣ್ಣವನಿದ್ದಾಗ ನಾನು ನನ್ನ ತಂದೆ ತಾಯಿಗಳ ಜೊತೆಗೆ ಹೋಗಿ ಮಹಾಸ್ವಾಮಿಯನ್ನ ಬೇಕಾದಷ್ಟು ಸಲ ನೋಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯತಿಗಳು ಹೇಳ್ತಾ ಇದ್ದಾರೆ, ಈಗ ನೀನು ನನ್ನನ್ನು ನೋಡ್ತಾ ಇದೆಯಲ್ಲ, ಹಾಗೆಯೇ ಮಹಾಸ್ವಾಮಿಯನ್ನು ನೋಡಿದ್ದೀಯಾ? ಹೌದು ಅಂತ ಹೇಳುತ್ತಾ ಇದ್ದಾನೆ. ಅದಕ್ಕೆ ಯತಿಗಳು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ನೋಡುತ್ತಿರುವಂತೆ ಮಹಾಸ್ವಾಮಿಗಳನ್ನ ನೀನು ನೋಡಿದೀಯಾ? ಹಾಗಾದ್ರೆ ನನ್ನ ದೇಹದಲ್ಲಿ ರಕ್ತ ಮಾಂಸ ಮೂತ್ರಗಳೆಲ್ಲವೂ ಕೂಡ ತುಂಬಿಕೊಂಡಿದೆ. ಮಹಾಸ್ವಾಮಿಯನ್ನು ನೀನು ಹಾಗೆ ನೋಡಿದ್ದೀಯಾ ಅಲ್ಲವೇ? ರಾಮಪ್ಪ ಹೇಳ್ತಾ ಇದ್ದೇನೆ, ಹೌದು. ಅದಕ್ಕೆ ಯತಿಗಳು ಹೇಳ್ತಾ ಇದ್ದಾರೆ, ಚಿದಂಬರ ಮಹಾಸ್ವಾಮಿಗಳು ಅಂದ್ರೆ ಅವರು ಪರಶಿವನ ಅಲ್ಲವೇ? ಹೌದು. ಹಾಗಾದ್ರೆ ನೀನು ನೋಡಿರುವಂತಹ ಮಹಾಸ್ವಾಮಿ ರಕ್ತ ಮಾಂಸದಿಂದ ತುಂಬಿಕೊಂಡಿರುವಂತಹ ದೇಹ, ಹಾಗಾದ್ರೆ ಶರೀರವೇ ದೇವರಾಗಕ್ಕೆ ಸಾಧ್ಯವೇ? ರಾಮಪ್ಪ ಹೇಳ್ತಾ ಇದ್ದಾನೆ, ಇಲ್ಲ, ಹಾಗಾಗಕ್ಕೆ ಸಾಧ್ಯವಿಲ್ಲ. ಯತಿಗಳು ಹೇಳ್ತಾ ಇದ್ದಾರೆ, ಚಿದಂಬರ ಮಹಾಸ್ವಾಮಿ ಅಂದ್ರೆ ಸಾಕ್ಷಾತ್ ಪರಮೇಶ್ವರ, ಆತ ಶಿವನ ಅವತಾರ ಎಂಬುದರಲ್ಲಿ ನಿನಗೆ ಏನಾದ್ರೂ ಸಂಶಯ ಇದೆಯಾ? ಇಲ್ಲ, ನನಗೆ ಯಾವ ಸಂಶಯವೂ ಇಲ್ಲವಾ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆಗ ಯತಿಗಳು ಹೇಳ್ತಾ ಇದ್ದಾರೆ, ಈಗ ಕುಂದಗೋಳದಲ್ಲಿ ನೀನು ಚಿದಂಬರನನ್ನ ಏನು ನೋಡುತ್ತಿದ್ದೀಯೇ, ಆತ ಮಹಾಸ್ವಾಮಿ ಈಗ ತಾನು ಸದ್ಯಕ್ಕೆ ಹಾಕಿಕೊಂಡಿರುವಂತಹ ಒಂದು ಸೋಗು ಮಾತ್ರ. ಚಿದಂಬರ ಆತನೇ ಇಡೀ ಬ್ರಹ್ಮಾಂಡಕ್ಕೆ ಒಡೆಯ. ಆತ ಆ ದೇಹದ ಮೂಲಕ ಏನು ಇಡೀ ಒಂದು ಜಗತ್ತಿಗೆ ಭಗವಂತನ ರೂಪನಾಗಿದ್ದರೂ ಕೂಡ ಆತ ಮೂಲತಃ ಸರ್ವಂತರ್ಯಾಮಿಯಾಗಿದ್ದಾನೆ. ಆತ ನಿರ್ವಿಕಾರಿಯಾಗಿದ್ದಾನೆ. ಹಾಗಾಗಿ ನೀನು ಮುರುಗೋಡಿನಲ್ಲಿ ನೋಡಿರುವಂತಹ ಆ ಚಿದಂಬರ ಮಹಾಸ್ವಾಮಿ ಆ ಒಂದು ದೇಹದ ಮೂಲಕ ಕ್ರೀಡೆಯನ್ನು ಆಡುತ್ತಾ ಇದ್ದಾನೆ, ಲೀಲೆಯನ್ನೇ ಆಡುತ್ತಾ ಇದ್ದಾನೆ. ಹಾಗಂದ ಮಾತ್ರಕ್ಕೆ ಆ ದೇಹವೇ ದೇವರಾಗಕ್ಕೆ ಸಾಧ್ಯವಿಲ್ಲ. ಮೂಲತಃ ಚಿದಂಬರ ಮಹಾಸ್ವಾಮಿ ನಿರ್ಗುಣ ನಿರಾಕಾರನಾಗಿದ್ದಾನೆ. ಭಕ್ತರಿಗೋಸ್ಕರ ಆತ ಆ ದೇಹದ ಮೂಲಕ ಲೀಲೆಯನ್ನು ಆಡುತ್ತಾ ಇದ್ದಾನೆ ಎಂಬುದಾಗಿ ಆ ಸಾಧುಗಳು ಹೇಳುತ್ತಾ ಇದ್ದಾರೆ. ಆಗ ಆ ರಾಮಪ್ಪ ಹೇಳುತ್ತಾ ಇದ್ದಾನೆ, ಹೌದು,
ಚಿದಂಬರನನ್ನ ನಾವು ದೇಹದಿಂದ ನೋಡಿದಾಗ ಆತ ಕುಂದುಗೊಳದಲ್ಲಿದ್ದಾನೆ ಎಂಬುದಾಗಿಯೂ, ಆತ ಸರ್ವಂತರ್ಯಾಮಿ ಎಂಬ ತತ್ವದ ಮೂಲಕ ಆತ ಎಲ್ಲಾ ಕಡೆಗೂ ಇದ್ದಾನೆ ಎಂಬುದಾಗಿಯೂ ನಮಗೆ ಗೊತ್ತಾಗತ್ತೆ. ನನ್ನ ಮನಸ್ಸಿಗೆ ಅಂಟಿದ್ದ ಮಾಯೆಯನ್ನ ತೆಗೆದಿದ್ದಕ್ಕಾಗಿ ನಿಮಗೆ ನನ್ನ ಅನಂತ ನಮಸ್ಕಾರಗಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆಗ ಆ ಯತಿಗಳು ಹೇಳುತ್ತಾ ಇದ್ದಾರೆ, ಇನ್ನೂ ಒಂದು ಮಾತು, ನಿನ್ನ ದೇಹಕ್ಕೆ ಹತ್ತುವಂತಹ ಸಾಮಾನ್ಯವಾದ ನಿಯಮಗಳು ಮಹಾಸ್ವಾಮಿಯ ದೇಹಕ್ಕೆ ಹತ್ತುವುದಿಲ್ಲ. ಯಾಕೆಂದ್ರೆ ಆತ ಆ ಒಂದು ದೇಹವನ್ನ ಬೇಕಾದಾಗ ಇಲ್ಲವಾಗಿಯೂ, ಬೇಕಾದಾಗ ಪ್ರಕಟವಾಗಿಯೂ, ಬೇಡವಾದಾಗ ಗುಪ್ತವಾಗಿಯೂ ಮಾಡಿಕೊಳ್ಳಬಲ್ಲ. ನಿಮ್ಮ ದೇಹಕ್ಕೆ ಹತ್ತುವಂತಹ ನಿಯಮಗಳು ಆತನ ದೇಹಕ್ಕೆ ಹತ್ತುವುದಿಲ್ಲ. ಆತ ಮೂಲತಃ ನಿರ್ಗುಣ ನಿರಾಕಾರ ಎಂಬುದಾಗಿ ಆ ಸಾಧುಗಳು ಹೇಳುತ್ತಾ ಇದ್ದಾರೆ. ಮತ್ತೊಮ್ಮೆ ರಾಮಪ್ಪ ನಾಯಕ ನಮಸ್ಕಾರ ಮಾಡಿ ಅಲ್ಲಿಂದ ಮನೆಗೆ ಬಂದಿದ್ದಾನೆ. ಆತ ಮತ್ತೆ ಹೊಸ ಹುರುಪಿನಿಂದ ಚಿದಂಬರನನ್ನ ಧ್ಯಾನ ಮಾಡೋದಕ್ಕೆ ಮುಂದಾಗಿದ್ದಾನೆ. ಮತ್ತೆ 4-5 ದಿನಗಳು ಕಳೆದಿವೆ. ಆತನಿಗೆ ಭಿಕ್ಷೆಗೆ ಹೋಗಬೇಕು ಅಂದರೆ ಜೀವನಕ್ಕೆ ಸಾಕಾಗಿ ಹೋಗಿದೆ. ಈ ವೇಳೆಗಾಗಲೇ ಆತನಿಗೆ ಹನುಮಂತರಾಯನ ಉಪಟಳವನ್ನ ಸಹಿಸಿ ಸಾಕಾಗಿ ಹೋಗಿತ್ತು. ಆ ಸಾಧುಗಳು ಹೇಳಿದಂತಹ ವಿಚಾರದಲ್ಲಿ ಆತ ಚಿದಂಬರ ಮಹಾಸ್ವಾಮಿಯನ್ನ ಕಾರಣಕ್ಕೆ ಹೋದ್ರೂ ಕೂಡ ಆತನಿಗೆ ಯಾವ ಯಶಸ್ಸು ಸಿಕ್ಕಲಿಲ್ಲ. ಕೊನೆಗೆ ಅವನು ಹೇಳ್ತಾ ಇದ್ದಾನೆ ತನ್ನ ತಂದೆ ತಾಯಿಗಳಿಗೆ, ನನಗೆ ಜೀವನ ಇನ್ನು ಸಾಕಾಗಿ ಹೋಯಿತು, ನನಗೆ ಇನ್ನು ಈ ಭಿಕ್ಷೆಗೆ ಹೋಗಬೇಕು ಅಂದ್ರೆ ನನಗೆ ಬಹಳ ಕಷ್ಟವಾಗತ್ತೆ. ನಾನು ಈ ರೋಗದಿಂದ ಮುಕ್ತನಾಗುವ ಯಾವ ಮುನ್ಸೂಚನೆಯೂ ಕಾಣುತ್ತಿಲ್ಲ. ನಾವು ಈ ಒಂದು ಬಡತನ ಬೇಗೆಯಲ್ಲಿ ಇನ್ನೆಷ್ಟು ಬೇಗ ಬೇಕು. ನಾನು ಈ ಬಡತನದಕ್ಕೂ ಎಷ್ಟೋ ಅಂಜುತ್ತಾ ಇಲ್ಲ. ಆದರೆ ರಾಮಪ್ಪ ನಾಯಕನ ಉಪಟಳವನ್ನ ನಾನು ತಡೆಯಲಾರೆ, ಹನುಮಂತರಾಯನ ಉಪಟಳವನ್ನ ನಾನು ತಡೆಯಲಾರೆ ಎಂಬುದಾಗಿ ರಾಮಪ್ಪ ನಾಯಕ ತನ್ನ ತಂದೆ ತಾಯಿಗಳಿಗೆ ಹೇಳುತ್ತಾ ಇದ್ದಾನೆ. ಕೊನೆಗೆ ಅವನು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ನೋಡಿ, ನಾವಿವತ್ತು ಉಪವಾಸಕ್ಕೆ ಕೂರೋಣ. ನಮ್ಗೆ ಇದು ಕೊನೆಯ ಒಂದು ನಿರ್ಧಾರ. ನಾನು ಇಲ್ಲಿವರೆಗೂ ಮಹಾಸ್ವಾಮಿಯನ್ನ ಅನೇಕ ಬಾರಿ ನಾನು ಪ್ರಾರ್ಥನೆ ಮಾಡಿದೆ. ಮಹಾಸ್ವಾಮಿ ನನ್ನ ಪ್ರಾರ್ಥನೆಗೆ ಹೋಗೊಡ್ಲಿಲ್ಲ. ನನ್ನ ಕೊನೆಯ ಉಪಾಯವೆಲ್ಲವೂ ಕೈಯೂರಿದ್ರಿಂದ ಅಂತಿಮವಾಗಿ ನಾನು ನಿರಾಹಾರದಲ್ಲಿ ಕೂರಬೇಕು ಅಂತ ಅನ್ಕೊಂಡಿದ್ದೇನೆ ಎಂಬುದಾಗಿ ತಂದೆ ತಾಯಿಗಳಿಗೆ ಹೇಳುತ್ತಾ ಇದ್ದಾನೆ. ಅವರಿಗೂ ಕೂಡ ಮಗನ ಈ ಒಂದು ಸ್ಥಿತಿಯನ್ನ ಕಂಡು ದುಃಖವಾಗಿತ್ತು. ಅವನ ಆ ಅಂತಿಮ ನಿರ್ಧಾರಕ್ಕೆ ತಂದೆ ತಾಯಿಗಳು ಕೂಡ ಒಪ್ಕೊಂಡ್ರು. ಅವರು ಆ ಮಹಾಸ್ವಾಮಿಗೋಸ್ಕರ ಇಟ್ಟಂತಹ ಮನೆಯ ಮುಂದೆ 3 ಜನರು ಕೂತಿದ್ದಾರೆ. ಮನೆಯ ಅಗಲಿಯನ್ನ ಬಂದು ಮಾಡಿದ್ದಾನೆ ರಾಮಪ್ಪ ನಾಯಕ. ಅಲ್ಲಿ ಆ ಮಹಾಸ್ವಾಮಿಯನ್ನ ಕುರಿತು ಅಂತಿಮವಾಗಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾನೆ. ಸ್ವಾಮಿ, ಪೂರ್ವಜನ್ಮದ ಪ್ರಾರಬ್ಧದಿಂದಾಗಿ ನಮಗೆ ಈ ಒಂದು ದುಸ್ಥಿತಿ ಅಂತಕ್ಕದ್ದು ಬಂತು. ಸ್ವಾಮಿ, ನಮ್ಮ ಪಾಪರಾಶಿ ಹೆಚ್ಚಾಗಿರೋದ್ರಿಂದ ನಿನ್ನ ದರ್ಶನವನ್ನ ಪಡೆದುಕೊಳ್ಳುವಂತಹ ಸೌಭಾಗ್ಯ ನಮಗೆ ಇಲ್ಲದೆ ಹೋಗಿದೆ. ನಮಗೆ ಯಾವ ಒಂದು ನೈವೇದ್ಯಕ್ಕಾಗಲಿ ಪೂಜೆಗಾಗಲಿ ನಮಗೆ ಯಾವುದೂ ಇಲ್ಲ. ನಾವೀಗ ಬರಿಗೈ ದಾಸರಾಗಿದ್ದೇವೆ. ನಾವು ನಿನಗೆ ನಮೋ ನಮೋ ಎಂಬುದಾಗಿ ಮಾತ್ರ ಹೇಳಬಲ್ಲೆವು. ಸ್ವಾಮಿ, ಮನುಷ್ಯರೆಲ್ಲರಿಗೂ ಕೂಡ ಜೀವ ಅಂತಕ್ಕದ್ದು ಅತ್ಯಂತ ಅಮೂಲ್ಯವಾದದ್ದು. ಆ ಜೀವವನ್ನೇ ನಿಮಗೆ ಅರ್ಪಿಸುತ್ತಾ ಇದ್ದೇವೆ. ಇದರಿಂದಲಾದರೂ ಸಂತುಷ್ಟನಾಗಿ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯ ಒಂದು ಸ್ಥಿತಿಯನ್ನ ಪ್ರಾಪ್ತಿ ಮಾಡು. ಈ ಒಂದು ಜೀವನ ನಮಗೆ ಸಾಕಾಗಿ ಹೋಗಿದೆ ಎಂಬುದಾಗಿ ರಾಮಪ್ಪ ನಾಯಕ ಶ್ರೀ ಚಿದಂಬರ ಮಹಾಸ್ವಾಮಿಗಳಿಗೆ ಅಂತಿಮವಾಗಿ ಪ್ರಾರ್ಥನೆಯನ್ನು ಮಾಡಿ ಚಿದಂಬರ ನಾಮಸ್ಮರಣೆಯನ್ನು ಮಾಡುತ್ತಾ ಕೂತುಬಿಟ್ಟಿದ್ದಾನೆ. ಏನೇ ಆದರೂ ಕೂಡ ಕೂತಂತಹ ಸ್ಥಳದಿಂದ ಮೇಲೆ ಏಳುವುದಿಲ್ಲ ಎಂಬುದಾಗಿ 3 ಜನರು ಸಂಕಲ್ಪ ಮಾಡಿದ್ದಾರೆ. ಹಸಿವು ನೀರಡಿಕೆಯನ್ನ ಅವರು ಪ್ರಯಾಸದಿಂದ ತಡೆದಿದ್ದಾರೆ. ಈ ರೀತಿ 1 ಅಲ್ಲ 2 ಅಲ್ಲ 3 ಹಗಲು 3 ರಾತ್ರಿ ಕಳೆಯುತ್ತಾ ಇದೆ. 3ನೇ ರಾತ್ರಿಯಷ್ಟೊತ್ತಿಗೆ ಮಹಾಸ್ವಾಮಿಗೆ ತನ್ನ ಭಕ್ತರ ಒಂದು ಸ್ಥಿತಿಯನ್ನ ಕಂಡು ಕಳವಳವಾಗಿದೆ. ಆ ಸಂದರ್ಭದಲ್ಲಿ ಮಹಾಸ್ವಾಮಿ ಕುಂದುಗೊಳದಲ್ಲಿದ್ದರು. ಅಂದು 3ನೆಯ ರಾತ್ರಿ ಆ ರಾಮಪ್ಪನ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆ ಶಹಾಪುರಕ್ಕೆ ಬಂದಿದ್ದಾರೆ. ಮಧ್ಯರಾತ್ರಿಯಾಗಿದೆ. ಮಹಾಸ್ವಾಮಿ ಆ ಬಾಗಿಲನ್ನ ತಟ್ಟುತ್ತಾ ಇದ್ದಾರೆ. ಆ ರಾಮಪ್ಪ ಬಾಗಿಲನ್ನ ತೆಗಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆ ಧ್ವನಿಯನ್ನ, ಮಹಾಸ್ವಾಮಿಯ ಧ್ವನಿಯನ್ನ ರಾಮಪ್ಪನೇ ಮೊದಲು ಗುರುತಿಸಿದ್ದಾನೆ. ಆತ ಕುಂಟುತ್ತಾ ಹೋಗಿ ಆ ಬಾಗಿಲನ್ನ ತೆರೆದಿದ್ದಾನೆ. ಕಗ್ಗತ್ತಲು, ಮನೆಯೊಳಗೆ ಯಾವ ಒಂದು ದೀಪವೂ ಇಲ್ಲ. ಮಹಾಸ್ವಾಮಿ ಒಳಗೆ ಬಂದಿದ್ದಾರೆ. ರಾಮಪ್ಪ ಅಗಲಿಯನ್ನ ಹಾಕಿದ್ದಾನೆ. ಸಂಪೂರ್ಣವಾಗಿ ಮನೆ ಕಗ್ಗತ್ತಲಾಗಿದೆ. ಆದರೆ ಮಹಾಸ್ವಾಮಿಯಿಂದ ದಿವ್ಯ
ಜ್ಯೋತಿ ಅಂತಕ್ಕದ್ದು ಬೆಳಗ್ತಾ ಇದೆ. ನೋಡಿ, ಆ ಭಕ್ತರ ಮಹಾಭಾಗ್ಯ ಎಷ್ಟೆಂದಿರಬೇಡ. ಮಹಾಸ್ವಾಮಿಯಿಂದ ದಿವ್ಯ ಕಾಂತಿ ಅಂತಕ್ಕದ್ದು ಬರ್ತಾ ಇದೆ. ಆ ದಿವ್ಯ ಕಾಂತಿಯಿಂದಾಗಿ ಅವರ ಮನೆಯಲ್ಲಿರುವಂತಹ ಕತ್ತಲು ಅಂತಕ್ಕದ್ದು ಇಲ್ಲವಾಗಿದೆ. ಅಂತಹ ಸ್ವಾಮಿಯ ಸುಂದರ ರೂಪವನ್ನ ಎಷ್ಟು ಜನಕ್ಕೆ ನೋಡಲಿಕ್ಕೆ ಸಿಗಲಿಕ್ಕೆ ಸಾಧ್ಯ? ಆ ಮಹಾಸ್ವಾಮಿಗಳಿಗೋಸ್ಕರ ರಾಮಪ್ಪ ನಾಯಕ ಏನು ಆಸನವನ್ನ ಇಟ್ಟಿದ್ದ, ಅಲ್ಲಿಗೆ ಕರ್ಕೊಂಡು ಬಂದು ಮಹಾಸ್ವಾಮಿಯನ್ನ ಕೂರಿಸಿದ್ದಾನೆ. ತಂದೆ ತಾಯಿಗಳಿಗೂ ಕೂಡ ಎಬ್ಸಿದ್ದಾನೆ. ಮಹಾಸ್ವಾಮಿಗಳನ್ನ ನೋಡಿ ಆ ತಂದೆ ತಾಯಿಗಳಿಗೆ ಕಣ್ಣಲ್ಲಿ ನೀರು ಬಂದಿದೆ. ವೃದ್ಧರಾದಂತ ಅವರು ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾರೆ. ರಾಮಪ್ಪ ನಾಯಕ ಮಹಾಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾನೆ. ಹೀಗೆ 3 ಹಗಲು 3 ರಾತ್ರಿ ಮಹಾಸ್ವಾಮಿ ಆ ಭಕ್ತರೊಂದಿಗೆ ತಾನೂ ಕಳೆದಿದ್ದಾನೆ. ಆ ಭಕ್ತರ ಕಣ್ಣಲ್ಲಿ ಮಹಾಸ್ವಾಮಿಯನ್ನು ನೋಡಿ ಕಣ್ಣೀರು ಬರುತ್ತಾ ಇದೆ. ಮಹಾಸ್ವಾಮಿಗೆ ತನ್ನ ಭಕ್ತರನ್ನ ನೋಡಿ ತಾನೂ ಕೂಡ ಕಣ್ಣೀರನ್ನ ಸುರಿಯುತ್ತಾ ಇದೆ. ಹೀಗೆ ದೇವ ಭಕ್ತರ ಒಂದು ಮಿಲನ ಅಂತಕ್ಕದ್ದು ಬಹಳ ಸುಂದರವಾಗಿ ಆಗಿದೆ. ಗಂಗೆಯಲ್ಲಿ ನೀರು ಬೆರೆದಂತೆ ಆ ಚಿದಂಬರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಆ 3 ಜನರು ಕೂಡ ಒಂದಾಗಿದ್ದಾರೆ. ಹೀಗೆ ಆ ಶಹಾಪುರದಲ್ಲಿ ಆ ಚಿದಂಬರ ಮಹಾಸ್ವಾಮಿ 3 ಜನರೊಂದಿಗೆ ತಾನು 3 ಹಗಲು 3 ರಾತ್ರಿ ಕಳೆದಿದ್ದಾನೆ. ಕೊನೆಗೆ ಮಹಾಸ್ವಾಮಿ ನಿಮ್ಮ ಕಷ್ಟ ಕಾರ್ಪಣ್ಯವೆಲ್ಲವೂ ತೀರುತ್ತು ಎಂಬುದಾಗಿ ಅವರಿಗೆ ಅಭಯವನ್ನು ನೀಡಿ ಅಲ್ಲಿಂದ ಅದೃಶ್ಯರಾಗಿದ್ದಾರೆ. ರಾಮಪ್ಪ ನಾಯಕ ಎಷ್ಟೇ ಹುಡುಕಿದ್ರು ಕೂಡ ಅಲ್ಲೇ ಮಹಾಸ್ವಾಮಿ ಸಿಗುತ್ತಾ ಇಲ್ಲ. ಮತ್ತೆ ಮೊದಲಿನಂತೆ ಆತ ಭಿಕ್ಷೆಗೆ ಹೊರಟ್ರೆ ಮತ್ತೆ ಆ ಹನುಮಂತರಾಯ ಮತ್ತೆ ಕಾಟವನ್ನ ಪ್ರಾರಂಭಿಸಿದ್ದಾನೆ. ಮಹಾಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಸ್ವಾಮಿ, ಪ್ರತ್ಯಕ್ಷ ನಿನ್ನ ದರ್ಶನವಾದ ಮೇಲೂ ನಿನ್ನ ಅಭಯ ಹಸ್ತ ಈ ಶಿರದ ಮೇಲೆ ಬಿದ್ದ ಮೇಲೂ ಕೂಡ ಈ ಒಂದು ದಾರುಣವಾದ ಕಷ್ಟ ನನಗೆ ತಪ್ಪಲಿಲ್ಲಲ್ಲ ಎಂಬುದಾಗಿ ಆತ ಚಿದಂಬರ ನಾಮಸ್ಮರಣೆ ಮಾಡುತ್ತಾನೆ ಭಿಕ್ಷೆಗೆ ಹೋಗುತ್ತಾ ಇದ್ದಾನೆ. 6 ತಿಂಗಳೊಳಗಾಗಿ ಆತನ ಮುಖ ಅಂತಕ್ಕದ್ದು ಮೊದಲಿನಂತಾಗಿದೆ. ಕಾಲಿನಲ್ಲಿ ಶಕ್ತಿ ಅಂತಕ್ಕದ್ದು ಬಂದಿದೆ. ಆತ ಒಬ್ಬ ವ್ಯಾಪಾರಸ್ಥನ ಜೊತೆಗೆ ಸೇರಿ ಆತನಿಗೆ ವ್ಯವಹಾರದಲ್ಲಿ ತಾನು ಪಾಲುದಾರನಾಗಿದ್ದಾನೆ. ಆತ ಅನೇಕ ಕಡೆಗೆ ಕಳಿಸಿದ್ದಾನೆ ನಮ್ಮ ರಾಮಪ್ಪ ನಾಯಕನನ್ನ. ಆ ವ್ಯವಹಾರದಲ್ಲೆಲ್ಲ ರಾಮಪ್ಪ ನಾಯಕನಿಗೆ ಯಶಸ್ಸಾಗಿದೆ. ಎಲ್ಲರಿಗೂ ಮುಖ್ಯವಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಕೃಪೆಯಿಂದಾಗಿ ರಾಮಪ್ಪ ನಾಯಕನಿಗೆ ಹೋದಲೆಲ್ಲ ಯಶಸ್ಸಾಗಿದೆ. ಹಾಗಾಗಿ ಆತನಿಗೆ ಅಗಣಿತವಾದಂತಹ ಲಾಭ ಅಂತಕ್ಕದ್ದು ಬಂದಿದೆ. ಅದನ್ನ ನೋಡಿ ಸುಪ್ರೀತನಾದಂತಹ ಆತನ ಸೌಕಾರ ಆತನನ್ನ ತನ್ನ ಪಾಲುದಾರನನ್ನಾಗಿ ಮಾಡಿಕೊಂಡಿದ್ದಾನೆ. ಹೀಗೆ ಕೆಲವೇ ದಿನಗಳಲ್ಲಿ ಆ ರಾಮಪ್ಪ ನಾಯಕನ ಒಬ್ಬ ಸಿರಿವಂತನಾಗಿದ್ದಾನೆ. ಇತ್ತ ಹನುಮಂತರಾಯನ ಸ್ಥಿತಿ ಅಂತಕ್ಕದ್ದು ಶೋಚನೀಯವಾಗುತ್ತಾ ಹೋಗಿದೆ. ಆತನ ಮನೆಗೆ ಕಳ್ಳತನವನ್ನ ಮಾಡಿ ಅವರ ಮನೆಯಲ್ಲಿದ್ದಂತಹ ಸಂಪತ್ತೆಲ್ಲವೂ ಕೂಡ ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಅವನ ಮಗು ಮೃತವಾಗಿ ಹೋಯಿತು. ಸರ್ಕಾರದಲ್ಲಿ ಆತನ ಲೆಕ್ಕಪತ್ರದ ಬಗ್ಗೆ ಏನೋ ತನಿಖೆ ಬಂದು ಆತನ ಕುಲಕರ್ಣಿ ವೃತ್ತಿಯೂ ಕೂಡ ಹೊರಟು ಹೋಯಿತು. ಕೆಲವೇ ದಿನಗಳಲ್ಲಿ ಆತನಿಗೆ ಅರ್ಧಾಂಗ ಬೇಯಿನೆ ಕಾಣಿಸ್ಕೊಂಡು ಆತನ ಮುಖ ಸೊಟ್ಟವಾಯಿತು. ಒಂದು ಬಲಭಾಗ ಕೆಲಸ ಬಾರದಂತೆ ಆಗಿ ಹೋಯಿತು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ಹನುಮಂತರಾಯನ ಸ್ಥಿತಿ ರಾಮಪ್ಪ ನಾಯಕನಿಗೆ, ರಾಮಪ್ಪ ನಾಯಕನ ಸ್ಥಿತಿ ಹನುಮಂತರಾಯನಿಗೆ ಬಂದಿದೆ. ಆತ್ಮೀಯ ಗುರು ಬಂಧುಗಳೇ, ಇದೆಲ್ಲದಕ್ಕೂ ಮುಖ್ಯ ಕಾರಣ ಮನುಷ್ಯನಲ್ಲಿರುವ ಅಹಂಭಾವ. ನಾವೆಲ್ಲರೂ ಕೂಡ ಹನುಮಂತರಾಯನ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ನಮಗೆ ಪರನಿಂದನೆಯನ್ನ ಮಾಡೋದ್ರಲ್ಲಿಯೇ ಸಂತೋಷ. ನಾವು ಮಾತ್ರ ಸರ್ವಶ್ರೇಷ್ಠರು, ನಮ್ಮಿಂದ ಯಾವ ತಪ್ಪೂ ಆಗಿರೋದಿಲ್ಲ, ಎಲ್ಲರೂ ನಮ್ಮ ಮೇಲೆ ನಮ್ಮ ಮೇಲೆ ದ್ವೇಷವನ್ನ ಕಾರ್ತಾರೆ ಅನ್ನುವ ಭಾವನೆ ನಮ್ಮಲ್ಲಿರತ್ತೆ. ಆದರೆ ಅದು ತಪ್ಪು. ಮಾಡಿಸುವವನು ಮಾಡುವವನು ಎಲ್ಲವೂ ಕೂಡ ಆ ಸ್ವಾಮಿಯೇ ಇದ್ದಾನೆ. ನಾವೆಲ್ಲರೂ ಕೂಡ ಗೊಂಬೆಗಳೇ, ಸೂತ್ರಧಾರ ಸ್ವಾಮಿಯಾಗಿದ್ದಾನೆ. ಹಾಗಾಗಿ ನಮಗೆ ಯಾರು ಏನೇ ಅನ್ನಲಿ ಏನೇ ಬಿಡಲಿ ಆದ್ರಿಂದ ನಾವು ಎಳ್ಳು ಕಾಳಷ್ಟು ಆಗಬಾರದು. ಹಂಗೇನಾದ್ರೂ ಇದ್ರೆ ನಾವು ಸ್ವಾಮಿಗೆ ಮೊರೆ ಹೋಗಬೇಕು. ಸ್ವಾಮಿಯೇ ನಮಗೆ ದಾರಿಯನ್ನ ತೋರಿಸುತ್ತಾನೆ. ಸ್ವಾಮಿಗೆ ನಾವು ಶರಣಾಗಬೇಕು. ಕಷ್ಟ ಬಂದಾಗ ಅಥವಾ ಯಾರಾದ್ರೂ ನಮಗೆ ನಿಂದನೆ ಮಾಡಿದಾಗ ನಾವು ಅವರಿಗೆ ನಿಂದನೆ ಮಾಡಬಾರದು. ನಾವು ಅವ್ರ ಮೇಲೆ ಕೋಪ ಮಾಡಿಕೊಂಡೆ ಅವರಿಗೆ ಬೈದ್ರೆ ನಮಗೂ ಅವರಿಗೂ ಯಾವ ವ್ಯತ್ಯಾಸ ಉಳಿಯುವುದಿಲ್ಲ. ಚಿದಂಬರ ಸಂಪ್ರದಾಯದಲ್ಲಿ ದುಷ್ಟರ ಕಲ್ಯಾಣವನ್ನು ಮಾಡಬೇಕು, ಬಯಸಬೇಕು ಎಂಬುದಾಗಿ ಇರುವುದರಿಂದ
ನಾವು ಚಿದಂಬರ ಭಕ್ತರಿಗಂತೂ ಯಾವ ಕಾರಣಕ್ಕೂ ಏನು ಅನ್ನಲೇಬಾರದು. ಅವ್ರು ನಮಗೆ ಏನಾದ್ರೂ ಅಂತ ಇದ್ದಾರೆ ಅಂದ್ರೆ ಅದು ಸ್ವಾಮಿಯ ಒಂದು ಪ್ರೇರಣೆ. ನಮ್ಮ ಭಕ್ತಿಯ ಪರೀಕ್ಷೆಗೋಸ್ಕರ ಮಹಾಸ್ವಾಮಿ ಅವ್ರನ್ನ ದಾಳವನ್ನಾಗಿ ಉಪಯೋಗಿಸ್ಕೊಂಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಯಾರೋ ನಮಗೆ ಏನು ಅಂದ್ರು ಅಂತ ಹೇಳಿ ನಾವು ಮತ್ತೆ ಅವ್ರ ಮೇಲೆ ದ್ವೇಷವನ್ನ ಸಾಧಿಸೋದ್ರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ಆತ್ಮೀಯ ಗುರುಬಂಧುಗಳೇ, ದ್ವೇಷ ಹಗೆತನ ನಮ್ಮನ್ನ ಮತ್ತಷ್ಟು ಪಾತಾಳಕ್ಕೆ ಒಯ್ಯುತ್ತೆ. ಇದರಿಂದಾಗಿ ನಮ್ಮ ಪುಣ್ಯ ಅಂತಕ್ಕದ್ದು ನಾಶವಾಗತ್ತೆ. ನಾವು ಪರರನ್ನ ನಿಂದನೆ ಮಾಡಿದ್ರೆ ಅವರ ಪಾಪವನ್ನ ನೆಕ್ಕಿಕೊಂಡಂತೆ. ಆದ್ದರಿಂದ ಚಿದಂಬರ ಭಕ್ತರು ಯಾರನ್ನೋ ಯಾವುದೇ ಕಾರಣಕ್ಕೂ ನಿಂದಿಸಬಾರದು. ನಿಂದಿಸಿದ್ದೆ ಆದಲ್ಲಿ ಅವರ ಪಾಪವನ್ನ ನಾವು ತೆಗೆದುಕೊಳ್ತಾ ಹೋಗ್ತೇವೆ, ಮತ್ತೆ ಪುನರ್ಜನ್ಮವನ್ನ ಎತ್ತಬೇಕಾಗತ್ತೆ. ಆದ್ರಿಂದ ಗುರುಬಂಧುಗಳೇ, ಚಿದಂಬರನ ನಾಮಸ್ಮರಣೆಯನ್ನ ನಾವು ನಿರಂತರವಾಗಿ ಮಾಡಬೇಕು. ರಾಜಾರಾಮರು ಹೇಳಿದಂತೆ ಸಹಜ ಅವಸ್ಥದಲ್ಲಿ ಇರ್ಬೇಕು. ನಾವು ಲೌಕಿಕವಾದ ಯಾವ ಕೆಲಸವನ್ನ ಮಾಡ್ತಾ ಇದ್ರು ಅದ್ರ ಪಾಡಿಗೆ ಅದಾಗ್ತಾ ಇರಲಿ, ಆದ್ರೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ಅದು ಅಭ್ಯಾಸದಿಂದ ಮಾತ್ರ ಸಾಧ್ಯ. ಇದನ್ನೇ ಸಂತಶ್ರೇಷ್ಠ ರಾಜಾರಾಮರು ಉತ್ತಮ ಸಹಜಾವಸ್ಥಾ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಉತ್ತಮ ಸಹಜಾವಸ್ಥಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಬಾಕ್ಯದೆಲ್ಲವೂ ಕೂಡ ಸ್ವಾಮಿಗೆ ಬಿಟ್ಟಂತದ್ದು. ನಾವೆಲ್ಲರೂ ಕೂಡ ರಾಜಾರಾಮರಾಗಕ್ಕೆ ಆಗದೇ ಇದ್ರು ಕೂಡ ಕಡೆ ಪಕ್ಷ ಚಿದಂಬರ ಭಕ್ತರಾಗಕ್ಕಾದ್ರೂ ಪ್ರಯತ್ನ ಪಡೋಣ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಪರರನ್ನ ನಿಂದಿಸಬಾರದು ಅನ್ನೋದನ್ನ ಈ ಒಂದು ಆಖ್ಯಾನದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ರಾಮಪ್ಪ ನಾಯಕನ ಒಂದು ಪುಣ್ಯದಿಂದಾಗಿ ಆತನಿಗೆ ವಿವಾಹ ಅಂತಕ್ಕದ್ದಾಗಿದೆ. ಹೀಗೆ ಹನುಮಂತರಾಯನ ಸ್ಥಿತಿ ರಾಮಪ್ಪ ನಾಯಕನ ಸ್ಥಿತಿ ಹನುಮಂತರಾಯನಿಗೆ ಬಂದಿದೆ. ಮೊದಲನೇದಾಗಿ ಹನುಮಂತರಾಯ ತಾನು ಮಾಡಿದ ಕೃತ್ಯದ ಬಗ್ಗೆ ಪಶ್ಚಾತ್ತಾಪವನ್ನ ಪಟ್ಟು ತನ್ನ ತಾಯಿಗೆ ನಮಸ್ಕಾರವನ್ನ ಮಾಡಿದ್ದಾನೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಹನುಮಂತರಾಯನಿಗೆ ಈಗ ಪಶ್ಚಾತ್ತಾಪ ಉಂಟಾಗ್ತದೆ. ಯಾವಾಗ ಕೈಯಲ್ಲಿರುವಂತಹ ದೇಹದ ಶಕ್ತಿ ಹೊರಟೋಯ್ತೋ ಆಗ ಅವನಲ್ಲಿದ್ದಂತಹ ಅಹಂಭಾವ ನಾಶವಾಯ್ತು. ನೋಡಿ, ಮಹಾಸ್ವಾಮಿ ಒಂದೊಂದೇ ಪೆಟ್ಟು ಕೊಡ್ತಾ ಹೋಗ್ತಾನೆ. ಆಗ ನಾವು ಎಚ್ಚೆತ್ಕೊಂಡ್ಲಿಲ್ಲ ಅಂದ್ರೆ ನಾವು ನಮ್ಮ ಸರ್ವಸ್ವವನ್ನ ಕಳ್ಕೊಳ್ತೇವೆ. ಮಹಾಸ್ವಾಮಿ ಮೊದಲು ಆತನ ಮನೆಯಲ್ಲಿ ಕಳ್ತನವನ್ನ ಆಯ್ತು, ಆಗ್ಲೂ ಅವನು ಎಚ್ಚೆತ್ಕೊಂಡ್ಲಿಲ್ಲ. ಕೊನೆಗೆ ಕುಲಕರ್ಣಿ ಪಟ್ಟ ಹೋಯ್ತು, ಕೊನೆಗೆ ಅವನ ಮಗು ಸತ್ತೋಯ್ತು. ಅಂತಿಮವಾಗಿ ಅವನ ಅರ್ಧಾಂಗ ಬೇನೆಗೆ ಒಳಗಾದ. ಯಾವಾಗ ದೇಹದಲ್ಲಿರುವಂತ ಶಕ್ತಿ ಹೊರಟೋಯ್ತೋ ಆಗ ಅವನಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹೌದು, ನಾನು ರಾಮಪ್ಪ ನಾಯಕನಿಗೆ ಬಹಳ ತೊಂದರೆ ಕೊಟ್ಟಿದ್ರಿಂದಲೇ ನನಗೆ ಈ ಸ್ಥಿತಿ ಬಂತು ಎಂಬುದಾಗಿ ಹನುಮಂತರಾಯನ ಮನಸ್ಸು ಅವನಿಗೆ ಹೇಳುತ್ತಾ ಇದೆ. ಅಂತಿಮವಾಗಿ ಆತ ತನ್ನ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಗುಣಗುಣಿಸ್ತಾ ಇದ್ದಾನೆ, ಸ್ಪಷ್ಟವಾಗಿ ಮಾತಾಡಕ್ ಬರ್ತಾ ಇಲ್ಲ. ಅವನ ಆ ಪಶ್ಚಾತ್ತಾಪದ ಕಣ್ಣೀರನ್ನ ಕಂಡು ಆತನ ತಾಯಿ ರಾಮಪ್ಪ ನಾಯಕನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ರಾಮಪ್ಪ ನಾಯಕನಿಗೆ ಹೇಳ್ತಾ ಇದ್ದಾಳೆ, ನೋಡಪ್ಪ, ನೀನು ಚಿದಂಬರ ಮಹಾಸ್ವಾಮಿಯ ಪರಮ ಭಕ್ತನಾಗಿದ್ದರಿಂದ ನೀನು ಈ ಕುತ್ತಿನಿಂದ ಪಾರಾದೆ. ನನ್ನ ಮಗ ನನಗೆ ನಿರಂತರವಾಗಿ ಪೀಡಿಯನ್ನ ಕೊಟ್ಟಿದ್ದರಿಂದ ಈಗ ನಿನ್ನ ಸ್ಥಿತಿ ಅವನಿಗೆ ಬಂದಿದೆ. ಹೀಗೆ ಬಿಟ್ರೆ ಈ ಚಿದಂಬರನ ಒಂದು ಶಕ್ತಿ ಏನೇನ್ ಮಾಡುತ್ತೋ ಗೊತ್ತಿಲ್ಲ. ಆದ್ದರಿಂದ ನೀನೇ ನನ್ನ ಮಗನ್ನ ಕಾಪಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಆಗ ರಾಮಪ್ಪ ನಾಯಕ ಹೇಳ್ತಾ ಇದ್ದಾನೆ, ಅಮ್ಮ, ಚಿದಂಬರ ಮಹಾಸ್ವಾಮಿಗೆ ನಾವೆಲ್ಲರೂ ಕೂಡ ಮಕ್ಕಳೇ. ಆ ಮಹಾಸ್ವಾಮಿ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಾವು ಬದುಕಕ್ಕೆ ಸಾಧ್ಯವೇ? ನಾವು ಮಾಡಿದ ಕರ್ಮವನ್ನ ನಾವು ಅನುಭವಿಸಬೇಕಾಗುತ್ತದೆ. ಏನೇ ಇರಲಿ, ರಾಮಪ್ಪ ನಾಯಕ ಹೇಳುತ್ತಾ ಇದ್ದಾನೆ, ಈ ಹನುಮಂತನನ್ನ ಬಾಲ್ಯದ ಗೆಳೆಯ, ನಾನ್ ಯಾಕೆ ಈತನ ಮೇಲೆ ದ್ವೇಷವನ್ನ ಕಾರ್ಲಿ? ನಾವೆಲ್ಲರೂ ಕೂಡ ಮಹಾಸ್ವಾಮಿಗಳ ಒಂದು ಸನ್ನಿಧಿಗೆ ಹೋಗೋಣ ಎಂಬುದಾಗಿ ಅಷ್ಟು ಜನರು ಹೊರಟಿದ್ದಾರೆ. ಹೀಗೆ ಪ್ರಯಾಣದ ಮೇಲೆ ಪ್ರಯಾಣವನ್ನ ಮಾಡುತ್ತಾ ಅವರೆಲ್ಲರೂ ಕೂಡ ಕುಂದುಗೊಳಕ್ಕೆ ಬಂದಿದ್ದಾರೆ. ಮಹಾಸ್ವಾಮಿಗಳ ಅವರ ಮನೆಗೆ ಬಂದು ಈಗಾಗಲೇ ಹೆಚ್ಚು ಕಮ್ಮಿ ಒಂದು 6 ತಿಂಗಳ ಮೇಲಾಗಿದ್ದೆ. ಆಗ ಮಹಾಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ಈ ಹಿಂದೆ ನೀವು ನಮ್ಮ ಮನೆಗೆ ಬಂದು 3 ಹಗಲು 3 ರಾತ್ರಿ ಇದ್ರಿ ಎಂಬುದಾಗಿ. ಅಲ್ಲಿದ್ದಂತ ಜನರೆಲ್ಲ ಹೇಳ್ತಾ ಇದ್ದಾರೆ, ಏನಪ್ಪ ರಾಮಪ್ಪ ನಾಯಕ, ಮಹಾಸ್ವಾಮಿ ಕುಂದುಗೊಳವನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಎಂಬುದಾಗಿ. ರಾಮಪ್ಪ ನಾಯಕ ಹೇಳುತ್ತಾ ಇದ್ದಾನಿಲ್ಲ, ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು 3 ಹಗಲು 3 ರಾತ್ರಿ ಸತತವಾಗಿ ನಮಗೆ ದರ್ಶನವನ್ನ ನೀಡಿದ್ರು ಎಂಬುದಾಗಿ. ಆಗ ರಾಮಪ್ಪ ನಾಯಕನ ಮೂಲಕ ಆ ಜನರಿಗೆ ಗೊತ್ತಾಗ್ತಾ ಇದೆ, ಸ್ವಾಮಿ ಸರ್ವಂತರ್ಯಾಮಿ. ಆತ ಕುಂದುಗೊಂಡಲ್ಲಿದ್ದರೂ ಕೂಡ ದೂರದ ಭಕ್ತರಿಗೆ ಆತ ಹೋಗಿ ದರ್ಶನವನ್ನು ನೀಡುತ್ತಾನೆ ಎಂಬುದಾಗಿ ಆ ಜನರಿಗೆ ರಾಮಪ್ಪ ನಾಯಕನ ಮೂಲಕ ಸ್ವಾಮಿಯ ಸರ್ವಂತರ್ಯಾಮಿತ್ವದ ತತ್ವದ ಬಗ್ಗೆ ಅರಿವು ಅಂತಕ್ಕದ್ದಾಗಿದೆ. ಹೀಗೆ ಚಿದಂಬರ ಮಹಾಸ್ವಾಮಿಗಳ ಒಂದು ಮಹತ್ವವಾದಂತಹ
ಒಂದು ವಿಚಾರ ಅಂದ್ರೆ ಚಿದಂಬರ ಮಹಾಸ್ವಾಮಿಗಳು ಕೇವಲ ಮನುಷ್ಯರಲ್ಲ, ಆತ ದೇವಾದಿ ದೇವ ಎನ್ನುವುದಾಗಿ ಆ ಜನರೆಲ್ಲರಿಗೂ ಕೂಡ ಗೊತ್ತಾಗಿದೆ. ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ, ರಾಮಪ್ಪ ನಾಯಕ ಎಲ್ಲವೂ ಚೆನ್ನಾಗಿದೆಯೇನಪ್ಪ ಎಂಬುದಾಗಿ. ಆಗ ರಾಮಪ್ಪ ನಾಯಕ ಹೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ನಮ್ಮ ಜೀವನ ಅಂತಕ್ಕದ್ದು ಸುಲಲಿತವಾಗಿದೆ. ಆದರೆ ಹನುಮಂತರಾಯನ ಮೇಲೆ ತಾವು ದಯಮಾಡಿ ಕೃಪೆಯನ್ನು ಮಾಡಬೇಕು. ಆತ ಪಶ್ಚಾತ್ತಾಪದಿಂದ ಈಗ ಬೆಂದು ಹೋಗಿದ್ದಾನೆ, ಅವನ ಮೇಲೆ ಕೃಪೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ, ನನ್ನ ಭಕ್ತರೆಂದರೆ ನನಗೆ ಪ್ರಾಣ. ಅವರಿಗೆ ಏನಾದರೂ ತೊಂದರೆ ಆದರೆ ನಾನೆಂದೂ ಸಹಿಸುವುದಿಲ್ಲ. ಆಗಲಿ ನಿನಗೀಗ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಿ, ಮುಂದೆಂದೂ ಕೂಡ ಈ ರೀತಿ ಪರರಿಗೆ ಪೀಡಿಯನ್ನು ಕೊಡಬೇಡ ಎಂಬುದಾಗಿ ಮಹಾಸ್ವಾಮಿ ಆ ಹನುಮಂತರಾಯನಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಮಹಾಸ್ವಾಮಿಗಳ ಅನುಗ್ರಹದಿಂದಾಗಿ ಹನುಮಂತರಾಯ ತನ್ನ ಒಂದು ರೋಗದಿಂದ ಮುಕ್ತನಾಗಿದ್ದಾನೆ. ಕೊನೆಯವರೆಗೂ ಕೂಡ ಹನುಮಂತರಾಯ ಆ ರಾಮಪ್ಪ ನಾಯಕನ ಭಕ್ತನಾಗಿ ಅಂದ್ರೆ ರಾಮಪ್ಪ ನಾಯಕನ ಶಿಷ್ಯನಾಗಿ ಆತ ತನ್ನ ಜೀವನವನ್ನು ಕಳೆಯುತ್ತಾನೆ. ಆದ್ದರಿಂದ ಆತ್ಮೀಯ ಗುರುಬಂಧುಗಳೇ, ಇದರಿಂದ ನಾವು ಬಹಳ ಮಹತ್ವವಾದಂತಹ ಒಂದು ನೀತಿಯನ್ನು ನಾವಿಲ್ಲಿ ಕಲ್ತ್ಕೊಬೇಕಾಗಿದೆ. ಯಾರಾದ್ರೂ ಅಸಹಾಯಕರಾದಾಗ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡಬೇಕು ಅಥವಾ ನಾವು ಮೌನವಾಗಿರಬೇಕು. ಅದಕ್ಕೆ ಬದಲಾಗಿ ನಾವು ತೊಂದರೆಯನ್ನು ಕೊಡುತ್ತಾ ಹೋದರೆ, ನಮ್ಮಲ್ಲಿ ಅಧಿಕಾರವಿದೆ, ನಮ್ಮಲ್ಲಿ ಸಂಪತ್ತಿದೆ, ನಮ್ಮಲ್ಲಿ ಯೌವನವಿದೆ ಎಂಬ ಮದದಿಂದ ನಾವು ಪರರಿಗೆ ಪೀಡಿಯನ್ನ ಕೊಡುತ್ತಾ ಹೋದರೆ ಆ ಸರ್ವಂತರ್ಯಾಮಿಯಾದ ಚಿದಂಬರ ಮಹಾಸ್ವಾಮಿಗಳ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ. ಸೂರ್ಯನ ಮುಂದೆ ಯಾವ ದೀಪವೂ ಕೂಡ ಮಂದವೇ. ನಾವೆಷ್ಟೇ ಸಿರಿವಂತರಿರ್ಬೋದು, ನಮ್ಮಲ್ಲಿ ಎಷ್ಟೇ ಅಧಿಕಾರ ಅಂತಕ್ಕದ್ದಿರ್ಬೋದು, ಆದ್ರೆ ಆ ಮಹಾಸ್ವಾಮಿಯ ಮುಂದೆ ಎಲ್ಲವೂ ಕೂಡ ನಗಣ್ಯವಾಗಿದೆ. ಹಾಗಾಗಿ ನಮ್ಮ ಅಧಿಕಾರ, ನಮ್ಮ ಯೌವನ, ನಮ್ಮ ಸಿರಿವ ಸಂಪತ್ತು ಎಲ್ಲವೂ ಕೂಡ ಸದ್ವಿನಿಯೋಗವಾಗಬೇಕೇ ಹೊರತು ಅದನ್ನ ನಮ್ಮ ಅಹಂಕಾರಕ್ಕೋಸ್ಕರ ಬಡ ಜನರ ಮೇಲೆ ಅದನ್ನ ಏನು ದರ್ಪವನ್ನ ಉಪಯೋಗಿಸಬಾರದು, ನಾವು ಸ್ವಾರ್ಥಿಗಳಾಗಬಾರದು ಅನ್ನುವಂಥದ್ದನ್ನ ನಾವು ಈ ಒಂದು ಆಖ್ಯಾನದಿಂದ ನಾವು ಕಲ್ತ್ಕೊಂಡಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಿದಂಬರ ಭಕ್ತರನ್ನ ನಾವು ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರದು. ನಾನು ಚಿದಂಬರ ಭಕ್ತ, ಇನ್ನೊಬ್ಬ ಯಾವನೇ ಚಿದಂಬರ ಭಕ್ತನಿದ್ದಾನೆ, ಅವನು ಏನೋ ನನಗೆ ಕೇಡು ಮಾಡಿದ್ದಾನೆ ಅಂದ್ಕೊಂಡು ನಮ್ಮಲ್ಲಿ ನಾವೇ ಮನಸ್ಸಿನಲ್ಲಿ ನೂರಾರು ಕಲ್ಪನೆಯನ್ನ ತಂದ್ಕೊಂಡು ಅವನ ಮೇಲೆ ವಿನಾಕಾರಣ ಮತ್ಸರ ದ್ವೇಷವನ್ನ ಮಾಡುತ್ತಾ ಹೋದದ್ದೇ ಆದಲ್ಲಿ ನಾವು ಮಹಾಸ್ವಾಮಿಗಳ ಅವಕೃಪೆಗೆ ಪಾತ್ರರಾಗುತ್ತೇವೆ. ಮಾಡುವವನು ಮಾಡಿಸುವವನು ಆ ಮಹಾಸ್ವಾಮಿಯಾಗಿದ್ದಾನೆ. ಮಹಾಸ್ವಾಮಿ ಸೂತ್ರಧಾರ, ನಾವು ಕೇವಲ ಗೊಂಬೆಗಳಾಗಿದ್ದೇವೆ. ಹಾಗಾಗಿ ಈ ಒಂದು ತತ್ವವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಈ ರೀತಿ ನಾವು ಸರ್ವವನ್ನೂ ಚಿದಂಬರ ಮಹಾಸ್ವಾಮಿಗೆ ಅರ್ಪಿಸಿದ್ದೇ ಆದಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಅಂತಕ್ಕದ್ದಿರತ್ತೆ. ಯಾವಾಗ ನಾವು ದ್ವೇಷ, ಹಗೆತನ ಅಂತ ನಾವು ಹೋಗ್ತೇವೋ ನಮ್ಮ ಮನಸ್ಸು ಅಂತಕ್ಕದ್ದು ಅಶುದ್ಧವಾಗುತ್ತೆ. ಅಶುದ್ಧವಾದ ಮನಸ್ಸಿನಲ್ಲಿ ಎಷ್ಟೇ ಚಿದಂಬರ ನಾಮಸ್ಮರಣೆ ಮಾಡಿದ್ರು ಕೂಡ ಅದು ಮಹಾಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗುವುದಿಲ್ಲ. ಮಹಾಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದ್ರೆ ಶುದ್ಧ ಮನಸ್ಸಿನಿಂದ ಚಿದಂಬರ ನಾಮಸ್ಮರಣೆಯನ್ನು ಮಾಡಬೇಕು. ಶುದ್ಧ ಮನಸ್ಸು ಯಾವಾಗ ಬರುತ್ತೆ ಅಂದ್ರೆ ಸರ್ವರಲ್ಲೂ ನಾವು ಸಮಭಾವವನ್ನು ತಳೆದಾಗ ಮಾತ್ರ. ಸುಖ ಬಂದಾಗ ಹರ್ಷ ಪಡದೆ, ದುಃಖ ಬಂದಾಗ ನಾವು ವಿಚಲಿತರಾಗದೆ ಮನಸ್ಸನ್ನ ತದೇಕ ಚಿತ್ತವಾಗಿ ಇಟ್ಟುಕೊಂಡು ಏಕ ಮನಸ್ಸಿನಿಂದ ಚಿದಂಬರ ನಾಮಸ್ಮರಣೆಯನ್ನು ಮಾಡಬೇಕು. ನಿರಂತರವಾದ ಅಭ್ಯಾಸದಿಂದ ನಾವು ಮಾಡುತ್ತಾ ಹೋದದ್ದೇ ಆದಲ್ಲಿ ನಾವು ಚಿದಂಬರ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗುತ್ತೇವೆ. ವಿದೇಹ ಸ್ಥಿತಿ ಅಂತಕ್ಕದ್ದು ಹೇಳಿದಷ್ಟು ಸುಲಭವಲ್ಲ. ನಿರಂತರವಾದ ಸಾಧನ ಅಂತಕ್ಕದ್ದು ಮುಖ್ಯವಾಗಿದೆ. ಏಕಾಂತದಲ್ಲಿ ಕೂತು ನಾವು ಚಿದಂಬರನ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ನಾವು ಆ ವಿದೇಹ ಸ್ಥಿತಿಯನ್ನ ಪಡೆಯಬಹುದಾಗಿದೆ. ಮಾನವ ಜನ್ಮ ಅಂತಕ್ಕದ್ದು ಪೂರ್ವ ಜನ್ಮದ ಸುಕೃತದಿಂದ ಬಂದಿದೆ. ನರ ಮನುಷ್ಯರಾಗಿ ಚಿದಂಬರ ಮಹಾಸ್ವಾಮಿಯ ಒಬ್ಬ ಭಕ್ತರಾಗಿ ಇಷ್ಟೆಲ್ಲ ಗೊತ್ತಾದ್ಮೇಲೂ ಕೂಡ ನಾವು ಆ ವಿಧೇಯ ಸ್ಥಿತಿಗೋಸ್ಕರ ಪ್ರಯತ್ನ ಪಡದೆ ಹೋದರೆ ಮುಂದೆ ಜನ್ಮಾಂತರದಲ್ಲೂ ಕೂಡ ಈ ಒಂದು ಅವಕಾಶ ಸಿಕ್ಕುತ್ತೋ ಇಲ್ಲವೋ, ಮುಂದಿನ ಜನ್ಮದಲ್ಲಿ ನಾವು ಏನಾಗ್ತೀವೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಂತೂ ಮನುಷ್ಯರಾಗಿದ್ದೇವೆ, ನಮಗೆ ಬೇಕಾದಷ್ಟು ಸಮಯಾವಕಾಶವಿದೆ. ಸ್ವಾಮಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ.
ಆಗ ಆಗ ಕುಂದಗೋಳದಲ್ಲಿ ಲೀಲೆ ಮಾಡಿದಂತಹ ಮಹಾಸ್ವಾಮಿ ಈಗಲೂ ನಮ್ಮೆಲ್ಲರಲ್ಲೂ ಹೃದಯದಲ್ಲೂ ಇದ್ದಾನೆ. ಆದರೆ ಕಾಣುವಂತಹ ಯೋಗ್ಯತೆಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ರಾಮಪ್ಪ ನಾಯಕನಂತೆ ನಾವು ಏಕನಿಷ್ಠೆಯಿಂದ ಚಿದಂಬರ ನಾಮಸ್ಮರಣೆಯನ್ನ ಮಾಡಬೇಕು. ಚಿದಂಬರ ನಾಮಸ್ಮರಣೆಯನ್ನ ಮಾಡಬೇಕು ಅಂದ್ರೆ ವಿಷಯ ಸುಖದ ವಾಸನೆಯನ್ನ ನಾವು ಕಿತ್ತಾಕ್ಬೇಕಾಗತ್ತೆ. ವಿಷಯ ಸುಖದ ವಾಸನೆ ಮನಸ್ಸಿನಲ್ಲಿ ಇರುವವರೆಗೂ ಕೂಡ ಮಹಾಸ್ವಾಮಿಯ ದರ್ಶನ ನಮಗೆ ಮೃಗಜಲದಂತೆ ಅಥವಾ ಮರೀಚಿಕೆಯಂತೆ. ಹಾಗಾಗಿ ನಾವು ಸರ್ವವನ್ನೂ ಸ್ವಾಮಿಗೆ ಅರ್ಪಿಸುವುದಕ್ಕೆ ನಾವು ಕಲಿಯಬೇಕು. ಸಿರಿವಂತಿಕೆ ಇರಬಹುದು, ಬಡತನ ಇರಬಹುದು, ಇದ್ಯಾವುದೂ ಕೂಡ ಮಹಾಸ್ವಾಮಿಯ ಪ್ರಾಪ್ತಿಗೆ ತೊಡರಲ್ವೇ ಅಲ್ಲ. ಹಾಗಾಗಿ ಚಿದಂಬರನ ಪ್ರಾಪ್ತಿಗೆ ಬೇಕಾಗಿರುವಂತದ್ದು ಶುದ್ಧವಾದ ಮನಸ್ಸು. ಆ ಶುದ್ಧವಾದ ಮನಸ್ಸಿನಿಂದ ಚಿದಂಬರ ನಾಮಸ್ಮರಣೆಯನ್ನ ಮಾಡುತ್ತಾ ಹೋದಲ್ಲಿ ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬುದಾಗಿ ಹೇಳುತ್ತಾ ಈ ಒಂದು ಆಖ್ಯಾನವನ್ನ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ಇರುವೆನು. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಭಗವಾನ್ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ದಾಸ್ ರಾಜಾ ರಾಮ್ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ. ಜೈ ಚಿದಂಬರ.